ಗುರುಜಿ. ಕ್ವಾಂಟಮ್ ಅದನ್ನ ಮುಂದುವರಿದ ಭಾಗ ನೀವು ಮತ್ತೆ ಇವತ್ತು ತಿಳಿಸ್ಕೊಟ್ರಿ. ಇದು ಸ್ಪೀಚಲ್ಲೂ ನಮ್ಮ ಮೇಡಮ್ ಸಹ ಇದು ಮಾತಾಡಿದ್ವಿ ಪ್ರಶ್ನೋತ್ತರದಲ್ಲಿ. ಎಸ್, ಇದ್ರ ಬಗ್ಗೆ ಇವತ್ತು ಕೊಟ್ಟಂತಹ ಸ್ಪೀಚ್ ಬಗ್ಗೆ ಏನಾದ್ರೂ ಅನಿಸಿಕೆ ಪ್ರಶ್ನೆ ಇದ್ದಲ್ಲಿ ಮಾಸ್ಟರ್ಸ್. ವೇದಬತಿಮಾ. ಗುರುಜಿ ನೀವು ಕೊಡ್ತಾ ಇದ್ದೀರಾ? ಸರ್ ನಮಸ್ತೆ ಸರ್. ಸರ್ ಇವತ್ತಿನ ಸಬ್ಜೆಕ್ಟ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತು. ನಾನು ಒಂದೇ ಮಾತು ಹೇಳ್ತೀನಿ. ಕಟ್ ಆಗ್ತದೆ, ವಾಯ್ಸ್ ಕಟ್ ಆಗ್ತದೆ. ವಿಡಿಯೋ ಆಫ್ ಮಾಡ್ಕೊಂಬಿಡಿ. ಬ್ರೇಕ್ ಆಯ್ತು. ಬೆಸ್ಟ್. ಯಾರಿಗೆ ಕ್ಷಮೆ ಕೇಳೋದು ಕಷ್ಟ ಅನ್ಸ್ತದೋ ಅವರು ಏನ್ ಮಾಡ್ಬೇಕು, ಆ ಮನುಷ್ಯನ ಮರ್ತು ಬಿಡ್ಬೇಕು. ಅದನ್ನು ನಾವು ಮ್ಯಾನಿಫೆಸ್ಟ್ ಮಾಡ್ಕೊಬಹುದು. ಆ ಮನುಷ್ಯನ ನಮ್ಮ ಲೈಫ್ ಇಂದಾನೆ ಡಿಸ್ಕಾರ್ಡ್ ಮಾಡ್ಬಿಡ್ಬಹುದು. ಸರ್ ಕೇಳಿಸ್ತಾ? ಕೇಳಿಸ್ತು ಹೇಳಿ. ಹಾ, ಅದೇ ಸರ್. ಅದಂದಾದ್ರೆ ಕ್ಷಮಿಸೋದು ಇಲ್ಲ, ಅವನು ಆ ಮನುಷ್ಯ ನಮಗ್ ನೆನಪಿಗೂ ಬರಲ್ಲ. ಸೊ ಇನ್ನು ಸ್ವಲ್ಪ ಮುಂಚೆಕ್ಕೆ ಹೋಗಿ ನಾವು ಈ ಜ್ಞಾನ ಬೆಳೆಸ್ಕೊಂತಾ ಇದ್ರೆ, ಜ್ಞಾನ ಧ್ಯಾನದಿಂದ ನಮ್ಮಲ್ಲಿ ಅರಿವು ಏನ್ ಬರ್ಬೇಕಂದ್ರೆ, ಯಾವುದು ಅಲ್ಲಿ ಒಂದು ಪದಾರ್ಥ, ಒಂದು ಮನಸ್ಸಿಲ್ಲ, ಎಲ್ಲಾ ಆತ್ಮವೇ, ಎಲ್ಲಾ ಒಂದು ಶಕ್ತಿ ಪದಾರ್ಥ ಇರೋದು ಈ ಜಗತ್ತಲ್ಲಿ ಅಂತ ಆ ರೀತಿಯಲ್ಲಿ ನಾವು ನಮ್ಮ ಜ್ಞಾನ ಬೆಳೆಸ್ಕೊಂತ ಹೋದ್ರೆ ಎಲ್ಲಾ ಕರ್ಮಗಳಾಗ್ಲಿ, ಎಲ್ಲಾ ತೊಂದರೆಗಳು ಆಟೋಮೆಟಿಕ್ ತೊಲಗೋಗತ್ತೆ. ಅದು ಆ ಸ್ಥಿತಿಗೆ ಬರೋಂಥವರೆಗೂ ನೀವೆಲ್ಲಂತ ಪ್ರಕಾರ ಒಂದು ವ್ಯಕ್ತಿಯನ್ನು ಕ್ಷಮ ಕೋರಕ್ಕಾಗಲ್ಲ ಅಂದ್ರೆ ಮರೆಯೋದು ಅಂತಂದ್ರೆ ಜಸ್ಟ್ ಮನಸ್ಸಿಂದ ತೊಲಗಿಸೋದು, ಆ ರೀತಿಯಲ್ಲಿ ಮಾಡ್ಕೋಬಹುದು. ಉನ್ನತವಾದ ವಿಷಯ ಏನಪ್ಪಾ ಅಂತಂದ್ರೆ, ನಿಜವಾಗಿ ನಮ್ಮಲ್ಲಿ ಬರಬೇಕಾಗಿರುವಂತ ಆಂತರಿಕ ಬದಲಾವಣೆ. ನಾನು ಈಗಾಗಲೇ ಹೇಳ್ತಾ ಇದ್ದೆ, ಇರೋದೆಲ್ಲ ಶಕ್ತಿ ಪದಾರ್ಥವೇ, ಇರೋದೆಲ್ಲ ಆತ್ಮ ಪದಾರ್ಥವೇ. ನಾವೆಲ್ಲರೂ ಆತ್ಮ ಪದಾರ್ಥ ಆಗಿರುವಾಗ ನಮ್ಮಲ್ಲಿ ಏನು ವ್ಯತ್ಯಾಸ ಇದೆ? ಎಲ್ಲರೂ ಒಂದೇ ಅಂತ ಆ ಸ್ಥಿತಿ ನಾವು ಬಂದಿದ್ರೆ, ಆ ಒಂದಾನಂದ್ರೆ ಒನ್ನೆಸ್ ನಾವು ಸಾಧಿಸಿದ್ರೆ ಎಲ್ಲ ತೊಲಗೋಗುತ್ತೆ ಆಟೋಮೆಟಿಕ್ ಆಗಿ. ಅದೇ ಸರ್, ಯಾಕೆ ಸುಮ್ನೆ ಕೊರಗಬೇಕು? ಅವ್ರನ್ನ ನಮ್ ಲೈಫ್ ಇಂದೇ ತೆಗೆದ್ಬಿಡ್ಬೇಕು ಅಷ್ಟೇ. ಥ್ಯಾಂಕ್ಸ್ ಸರ್. ಧನ್ಯವಾದಗಳು ಸರ್. ಸವಿತಾ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್ ಎಲ್ಲರಿಗೂ. ಕ್ವಾಂಟಮ್ ಹೀಲಿಂಗ್ಸ್ ಬಗ್ಗೆ ಎಲ್ಲ ಒಳ್ಳೆ ಜ್ಞಾನ ಹೇಳ್ರಿ. ಅದು ಏನಂದ್ರೆ ಅಡಿಗೆ ಒಳ್ಳೆ ಮನಸ್ಸಿನಿಂದ ಅದ್ರ ಮೇಲೆ ಇದು ಇಟ್ಕೊಂಡು ನಾವು ಮಾಡಿದ್ರೆ ಅದು ಯಾವುದೇ ಕೆಲಸ ಆಗ್ಲಿ, ಅಡಿಗೆ ಆಗ್ಲಿ, ಎಂತದೇ ಇರ್ಲಿ, ಯಾವುದೇ ಟೈಮಲ್ಲಿ ಎಲ್ರು ಪ್ರತಿಯೊಬ್ರು ಏನೇ ಮಾಡಿ, ಎಷ್ಟು ಚೆನ್ನಾಗಿ ಮಾಡಿದ್ರ, ಎಷ್ಟು ರುಚಿ ಮಾಡಿದ್ರ ನಾವ್ ಮಾಡೋ ಕೆಲ್ಸದ ಮೇಲೆ ಗಮನ ಇದ್ರನೆ ಎಲ್ಲಾ ಸರಿಯಾಗಿ ಆಗುತ್ತೆ. ನೀವ್ ಹೇಳ್ದಂಗ ಎಲ್ಲಾ ಇದನ್ನೇ ಆಗುತ್ತೆ. ಚೆನ್ನಾಗಿದೆ ಹೇಳೋದ್ರಿ ಗುರುಗಳೇ. ರೈಟ್, ಓಕೆ, ಥ್ಯಾಂಕ್ ಯು. ಲಕ್ಷ್ಮೀ ಮಹೇಶ್ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ನಮಸ್ತೆ. ಚೆನ್ನಾಗಿ ಹೇಳಿದ್ರಿ ಗುರುಜಿ. ಸೊ ಕ್ವಾಂಟಮ್ ಹೀಲಿಂಗ್ ಬಗ್ಗೆ ಅಂದ್ರೆ ನಾವು ಯಾವುದೇ ಕೆಲಸ ಮಾಡ್ಬೇಕಾದ್ರೂ ಆ ಕೆಲಸದ ಬಗ್ಗೆ ಒಂದು ದೃಢತ್ವವನ್ನ ಇಟ್ಕೊಂಡು ಮಾಡಿದ್ರೆ ಅದು ಖಂಡಿತ ನಮ್ಗೆ ಆ ಕೆಲಸ ಫಲಿಸತ್ತೆ ಅಂತ ಚೆನ್ನಾಗಿ ಹೇಳಿದ್ರಿ ಗುರುಜಿ. ಮಧ್ಯಾಹ್ನದ ಒಂದು ಕ್ಲಾಸ್ ಬಗ್ಗೆ ಇನ್ಫಾರ್ಮೇಶನ್ ಕೊಡ್ಬೇಕಿತ್ತು ಗುರುಜಿ. ನಮಸ್ತೆ ಎಲ್ಲ ಧ್ಯಾನ ಬಂಧುಗಳಿಗೂ ನಮಸ್ಕಾರ. ಈ ದಿನ 3 ಗಂಟೆ ತರಗತಿನಲ್ಲಿ ಮೊದಲಿಗೆ ಜ್ಞಾನ ಹಂಚಿಕೆ ಇರುತ್ತೆ. ಅಂದ್ರೆ ಗಾಯತ್ರಿ ಚಂದು ಮೇಡಮ್ ಅವರು ಪಂಚಭೂತಗಳ ಬಗ್ಗೆ ಜ್ಞಾನವನ್ನ ಹಂಚಲಿದ್ದಾರೆ. ಅವರು ಎಲ್ಲೋ ಹೊರಗಡೆ ಹೋಗ್ಬೇಕಾಗಿದೆ, ಆದ ಕಾರಣ ಮೊದಲಿಗೆ ಸ್ವಾಧ್ಯಾಯ ಇರುತ್ತೆ ಮಾಸ್ಟರ್ಸ್. ಮೊದಲಿಗೆ ಸ್ವಾಧ್ಯಾಯ ಇರುತ್ತೆ, ಆಮೇಲೆ ಧ್ಯಾನ ಇರುತ್ತೆ. ಹಾಗಾಗಿ ಎಲ್ಲರೂ ಸಹ ನಾವು 2:55ಕ್ಕೆ ಝೂಮ್ ಲಿಂಕ್ಗೆ ಜಾಯಿನ್ ಆಗೋಣ ಮಾಸ್ಟರ್ಸ್. ಮೊದಲಿಗೆ ಸ್ವಾಧ್ಯಾಯ ಇರುತ್ತೆ, ತದನಂತರ ಧ್ಯಾನ ಇರುತ್ತೆ. ಹಾಗಾಗಿ ಎಲ್ಲರೂ ಸಹ 2:55ಕ್ಕೆ ಜಾಯಿನ್ ಆಗಿ ಮಾಸ್ಟರ್ಸ್. ಥ್ಯಾಂಕ್ ಯು ಗುರುಜಿ, ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದಗಳು. ಗುರುಜಿ, ನಂದು ಆವಾಗ್ಲೇ ಒಂದ್ ಪ್ರಶ್ನೆ ಕೇಳ್ಬೇಕಾಯ್ತು, ಕೇಳಕ್ಕಾಗಿಲ್ಲ. ಗುರುಜಿ, ಕ್ಷಮಾ ಭಾವನೆ ಮಾಡೋದು ತುಂಬಾ ಒಳ್ಳೇದು. ಬಟ್ ಆದ್ರೆ ಕೆಲವರು ಪದೇ ಪದೇ ತುಂಬಾ ಕೆಟ್ಟು ತಪ್ಪು ಮಾಡ್ತಾ ಇರ್ತಾರೆ. ಅವ್ರಿಗೆ ಕ್ಷಮೆ ಕೊಡ್ಬಾರ್ದು ಯಾವುದೇ ಕಾರಣಕ್ಕೂ ಅಂತಾರೆ. ಇದು ಹೇಗೆ ಗುರುಜಿ? ಇಲ್ಲ, ಮಾತ್ರ ಇಲ್ಲ. ತಪ್ಪು ಮೇಲೆ ತಪ್ಪು ಮಾಡ್ತಾ ಇರ್ತಾನೆ, ಎಷ್ಟೇ ಹೇಳಿದ್ರು ಮಾಡ್ತಾನೆ ಇರ್ತಾರೆ ರಿಪೀಟ್. ಆಗಿದ್ರು ನೀವು ಕೊಡ್ಬೇಕಾಗತ್ತೆ. ಯಾಕಂದ್ರೆ ನೇಚರಲ್ಲಿ ವರ್ಕ್ ಆಗೋದು ಏನ್ ಗೊತ್ತಾ, ನೀವು ಕ್ಷಮೆ ಕೊಟ್ಟಿದ್ರೆ ಮತ್ತೆ ಆ ತಿರ್ಗಾ ನಿಮ್ಗೆ ನೇಚರು ಅದಕ್ಕಿಂತ ಎಷ್ಟೋ ಪಟ್ಟು ವಾಪಸ್ ಕೊಡತ್ತೆ, ನಿಮ್ಗೆ ಒಳ್ಳೇದೇ ಮಾಡತ್ತೆ. ನೀವು ಮಾಡ್ತಾ ಇರೋದು ಒಳ್ಳೇದಲ್ವಾ?
ಅವ್ರು ತಪ್ಪು ಮಾಡಿದ್ರ ಅಂತ ಹೇಳ್ಬಿಟ್ಟು ಅಲ್ಲಿ ವ್ಯಕ್ತೀಕರಣ ಮಾಡಬಾರ್ದು ನಾವು. ಅದು ವ್ಯಕ್ತಿ ತರ ನೋಡಬಾರ್ದು. ಅದೊಂದು ಆತ್ಮೆ, ಅದು ಆ ಜರ್ನಿಯಲ್ಲಿ ಅದು ಅನುಭವಗಳು ಪಡಿತಾ ಇದೆ ಅಷ್ಟೇ. ತಪ್ಪು ಮಾಡ್ತಾ ಇದೆ ಅಂತ ಇಟ್ಕೊಳ್ಳಿ, ನೀವು ತಪ್ಪಂತಾನೆ ಅವನು ವ್ಯತಿರೇಕ ಮಾಡಿದ್ರೆ ನಿಮ್ಗೆ ತಪ್ಪೇ ಮತ್ತೆ ವಾಪಸ್ ಬರುತ್ತೆ ಅವರಿಂದ. ನೀವು ಎಷ್ಟು ವ್ಯತಿರೇಕ ಮಾಡಿ ಕ್ಷಮೆ ಕೊಡೋದಿಲ್ಲದೆ ನೀವು ಇಡ್ತಿರೋ, ಮತ್ತೆ ಆ ತಪ್ಪುಗಳು ಮಲ್ಟಿಪ್ಲೈ ಆಗಿ ಬರ್ತಾ ಇರೋದು ವಾಪಸ್. ಅದು ಬದಲಾಗಿ ಈ ನೇಚರ್ ತಲುಪಿಸ್ಬೇಕಾಗಿರೋದು ವೈಬ್ರೇಷನ್ಸ್ ಏನಂತಂದ್ರೆ, ಆಯ್ತು ಈಗ ಇಲ್ಲಾಂದ್ರೆ ಜೀಸಸ್ ಕ್ರೈಸ್ಟು ಅವ್ರ ಒಂದು ಕ್ರಾಸ್ ಮೇಲೆ ಇರುವಾಗ ಹೇಳ್ತಾನೆ, ಆಯ್ತು ಆ ದೇವ್ರೇ, ಪರಮಾತ್ಮ ಇವ್ರು ಗೊತ್ತಿಲ್ಲ, ಇವ್ರು ಮಾಡ್ತಾ ಇರೋದು ಇವ್ರಿಗೂ ತಪ್ಪಂತ ಗೊತ್ತಿಲ್ಲ, ಅವನು ಕ್ಷಮಿಸಿ, ಅವರು ಅಮಾಯಕರು ಅಂತ ಹೇಳ್ತಾರೆ. ಯಾಕೆ? ಮತ್ತೆ ಅವ್ರು ಸಾಯಿಸುವಾಗನೇ ಹೇಳ್ತಾರೆ. ನಾವು ಅಫ್ಕೋರ್ಸ್ ನಮಗೆ ಇದು ಸ್ವಲ್ಪ ತೊಂದರೆಗಳಿಗೆ ನಾವು ಕ್ಷಮೆ ಮಾಡೋಕ್ಕಾಗಲ್ಲ ಅಂದ್ರೆ ಹೆಂಗೆ ಅದು? ಅವನು ಒಂದು ದೊಡ್ಡ ಯೋಗಿ, ಅವನು ಸಾಯಿಸಕ್ಕೆ ಕ್ರಾಸ್ ಮೇಲೆ ಇಡ್ತಾರೆ. ಅವ್ರನ್ನೆಲ್ಲನೂ ಕ್ಷಮಿಸಿ ಅಂತ ಆ ಟೈಮಲ್ಲಿ ಹೇಳ್ತಾ ಇದೆ ಅಂದ್ರೆ ಏನು ತೊಂದರೆ ಆಗಿದೆ? ಸಣ್ಣ ಸಣ್ಣ ಸಮಸ್ಯೆಗಳು ನಾವು ಕ್ಷಮೆ ಮಾಡಕ್ಕೆ ಅಲ್ವಾ? ಎಷ್ಟೋ ವಿಷಯಗಳಲ್ಲಿ ಅದು ಯಾವುದೇ ಇರಲಿ, ಘಟನೆಗಳಿರಲಿ, ಒಂದು ಪರಿಸ್ಥಿತಿಗಳಿರಲಿ, ವ್ಯಕ್ತಿಗಳಿರಲಿ, ಅವನು ಕ್ಷಮೆ ಮಾಡಕ್ಕೆ ನಮ್ಗೇನು ತೊಂದರೆ? ಅವ್ರ ಕ್ರಾಸ್ ಮೇಲೆ ನಿಂತುಕೊಂಡು ಕ್ಷಮೆ ಮಾಡ್ತಾ ಇದ್ದಾನೆ. ಅಂತ ದೊಡ್ಡ ಪರಿಸ್ಥಿತಿಯಲ್ಲಿ, ಸಂಕ್ಲಿಷ್ಟ ಪರಿಸ್ಥಿತಿಯಲ್ಲಿ ಹೇಳ್ತಾ ಇದ್ದಾನೆ, ಕ್ಷಮೆ ಕೊಡ್ತಾ ಇದ್ದಾನೆ, ಎಲ್ಲಾನು ಕ್ಷಮಿಸಿ, ಇವರೆಲ್ಲ ಅಮಾಯಕರು, ಇವ್ರಿಗೇನು ಗೊತ್ತಿಲ್ಲ ಪರಮಾತ್ಮ ಅಂತ ಹೇಳ್ತಾ ಇದ್ದಾನೆ. ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ, ನಾವ್ಯಾಕೆ ಕ್ಷಮೆ ಕೋರಬಾರ್ದು? ನೀವು ಎಷ್ಟು ಕ್ಷಮೆ ಕೋರ್ತಿರೋ ನಿಮ್ಗೆ ತಿರ್ಗಾ ವಾಪಸ್ಸು ಒಳ್ಳೇದೇ ಆಗಕ್ಕೆ ಈ ಸೃಷ್ಟಿ ರೆಡಿ ಮಾಡತ್ತೆ. ಆದ್ರೆ 1 ದಿವಸ 2 ದಿವಸ ಅಂತ ಹೇಳಕ್ಕಾಗಲ್ಲ. ನೀವು ಕೋರೋಂಥ ಕ್ಷಮೆ ಇದೆಲ್ಲ ಪೂರ್ತಿ ಭಾವನಾತ್ಮಕವಾಗಿ, ಅಂದ್ರೆ ಫೀಲಿಂಗ್ ಇಂದ ಮಾಡ್ತಾ ಹೋದ್ರೆ, ಆ ಫೀಲಿಂಗ್ ಅನ್ನೋದು ಕನದಲ್ಲಿ ವ್ಯಾಪ್ತಿಸ್ಬೇಕು. ಆ ರೀತಿಯಲ್ಲಿ ಮಾಡುವಾಗ ಆ ಕ್ಷಮೆ ವರ್ಕ್ ಆಗತ್ತೆ. ಎಸ್ ಗುರುಜಿ, ನಾನು ಈ ತರ ಕೇಳ್ಬೇಕಾಯ್ತು. ಅಂದ್ರೆ ತಪ್ಪು ಮೇಲೆ ತಪ್ಪು ಮಾಡ್ತಾ ಇರ್ತಾರಲ್ಲ, ನಾವು ಅದಕ್ಕೆ ಪುಷ್ಟಿ ಕೊಡಬಾರ್ದು, ಅದು ನಮ್ದು ತಪ್ಪಾಗುತ್ತೆ. ಆ ರೀತಿ ನಾನು ಕೇಳ್ಬೇಕಾಗಿತ್ತು. ಎಸ್ ಗುರುಜಿ. Yes. ರವಿ ಗೌಡ್ರು ಮಾತಾಡಿ. ನಮಸ್ತೆ ಸರ್. ಎಲ್ಲ ಆತ್ಮ ಬಂಧುಗಳು ನಮಸ್ಕಾರ ಸರ್. ನಾನು ಕ್ಷಮಾಗುಣನ ಜೀವನದೊಳಗೆ ಅಳವಡಿಸ್ಕೊಂಡಿದ್ದೇನೆ ಸರ್. ನಾನು ವೆರಿ ಗುಡ್. ಎಷ್ಟು ಅದು ಸರಿ ಅನ್ಸಿದೆ ಅಂದ್ರೆ ಸರ್, 100% ಸರಿ ಅನ್ಸಿದೆ ಸರ್. ಯಾವ್ದೋ ಒಂದ್ ಘಟನೆ, ಏನೋ ವಾತಾವರಣ ಮನೆಯೊಳಗೆ, ಆ ಕ್ಷಮಾಗುಣನ ಒಂದ್ಸಲ ಇದನ್ ಮಾಡಿಕೊಂಡ ಆದಾಗೂ ತಿಳಿ ಆಗ್ಲಿಲ್ಲ ಅಂದ್ರೆ ಓಪನ್ ಮಾಡ್ಕೊಂತೇನೆ ಸರ್ ನಾನು. ವೆರಿ ಗುಡ್. ಅವಾಗಂತೂ 100% ತಿಳಿ ಆಗಿಬಿಡುತ್ತೆ ಸರ್ ಅದು. ಈ ಮೇಡಮ್ ಹೇಳಿದಂತೂ, ಮಂಗಳಾ ಮೇಡಮ್ ಹೇಳಿದಂತೂ ಫುಲ್ 100% ಕರೆಕ್ಟ್ ಸರ್. ಎಲ್ಲಾರು ಆತ್ಮಬಂಧುಗಳು ಇದನ್ನ ಅಳವಡಿಸ್ಕೋಬೇಕಂತ ನಾನು ವಿನಂತಿ ಮಾಡ್ತೇನೆ ಸರ್. 100% ರಿಸಲ್ಟ್ ಐತಿ ಸರ್ ಇದ್ರೊಳಗೆ. ವೆರಿ ಗುಡ್. ರೈಟ್. ಥ್ಯಾಂಕ್ ಯು ಸರ್. ಉಮಾದೇವಿ ಮೇಡಮ್. ನಮಸ್ತೆ ಸರ್. ಪ್ರಶ್ನೆ ಏನು ಇಲ್ಲ ಸರ್ ನಂದು. ಆ ಕ್ಷಮಾ ಜಾದು ಬಗ್ಗೆ ತುಂಬಾ ವಿಷಯವನ್ನ ವಿಸ್ತಾರವಾಗಿ ಹೇಳಿದ್ರು. ಅದ್ರ ಬಗ್ಗೆ ಡೌಟ್ಸ್ ಇದ್ದದ ಬಗ್ಗೆ ನೀವು ಹೆಚ್ಚಿನ ಮಾಹಿತಿಯನ್ನ ಕೊಟ್ರಿ. ನಿಜವಾಗ್ಲೂ ಕ್ಷಮಾ ಗುಣ ನಾವು ಜೀವನದಲ್ಲಿ ಅಳವಡಿಸ್ಕೋಬೇಕು. ಇಷ್ಟು ಮಾಹಿತಿ ನಮಗೆ ಗೊತ್ತಿರಲಿಲ್ಲ ಸರ್, ನಿಜವಾಗ್ಲು. ಆಮೇಲೆ ನಿಮ್ದು ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ಒಳ್ಳೆ ಆಲೋಚನೆಯನ್ನ ನಾವು ಇಟ್ಕೊಂಡು ನಮ್ಮ ಮನಸ್ಸು ಪರಿವರ್ತನೆ ಮಾಡ್ಕೊಂಡು ನಮ್ಮ ಜೀವನವನ್ನು ಎಷ್ಟು ಉತ್ತಮ ಮಾಡ್ಕೋಬಹುದು ಅನ್ನೋದ್ರ ಬಗ್ಗೆ ಜ್ಞಾನ ಕೊಟ್ರಿ. ಇದನ್ನೆಲ್ಲ ನಾವು ಜೀವನದಲ್ಲಿ ನಾ ಸ್ವಲ್ಪ ಅದ್ರ 10 ಹೇಳಿದ್ರೆ 1-2 ನಾವು ಅಳವಡಿಸ್ಕೊಂತ ಜೀವನವನ್ನ ಪ್ರಾರಂಭ ಮಾಡ್ಕೊಂತ ಹೋದ್ರೆ ನಿಜವಾಗ್ಲೂ ನಾವು ಮುಕ್ತಿಯ ಕಡೆ ದಾರಿ ಸಿಗುತ್ತೆ ಸರ್ ನಮಗೆ. ನಾನು ಒಂದೊಂದೇ ಅಳವಡಿಸ್ಕೊಳಕ್ ಪ್ರಯತ್ನ ಮಾಡ್ತಾ ಇದ್ದೀನಿ ಸರ್. ನಾನು ಪ್ರತಿಯೊಂದು ಒಂದು ಸ್ವಾಧ್ಯಾಯ ಕೊಟ್ಟಾಗೂ ಅದ್ರಲ್ಲಿ ಒಂದು ಪಾಯಿಂಟ್ ಆದ್ರೂ ನಾನು ಅವತ್ತು ಅಳವಡಿಸ್ಕೊಳಕ್ ಪ್ರಯತ್ನ ಮಾಡ್ತೀನಿ ಸರ್. ಹೀಗೆ ನಾನು ದಿನಾ ಪ್ರಯತ್ನ ಮಾಡ್ತಾನೆ ಇದ್ದೀನಿ. ಇದರಿಂದ ಎಷ್ಟು ನಾನು ರಿಸಲ್ಟ್ ಕಂಡುಕೊಂಡಿದ್ದೀನಿ ಸರ್. ನಾನು ನಿಜವಾಗ್ಲು ನನ್ನಲ್ಲಿ ಸ್ವಲ್ಪ ಪರಿವರ್ತನೆ ಆಗಿದೆ. ಒಂದು ಉತ್ತಮ ಒಂದು ಉತ್ತಮ ಗುಣನೇ ಬೆಳೆಸ್ಕೊಂತಿದೀನಿ ಅಂತ ಅನಿಸ್ತಾ ಇದೆ ಸರ್. ನಿಜವಾಗ್ಲು ಇದೆಲ್ಲ ನಮಗೆ ಬೇಕಾದಂತ ವಿಚಾರಗಳೇ. ಇವತ್ತಂತೂ ತುಂಬಾ ಅದ್ಭುತವಾದ ವಿಚಾರವನ್ನೆಲ್ಲ ತಿಳಿಸಿದ್ರಿ. ಇದನ್ನ ಖಂಡಿತ ನಾವು ಅಳವಡಿಸ್ಕೊಳಕ್ ಪ್ರಯತ್ನ ಮಾಡ್ತೀವಿ ಸರ್. ನನ್ಕಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಅಳವಡಿಸ್ಕೊಳಕ್ ಪ್ರಯತ್ನ ಮಾಡಿ ನಮ್ಮ ಜೀವನವನ್ನು ಉತ್ತಮ ಮಾಡ್ಕೊತೀವಿ ಸರ್. ಇದಕ್ಕೆಲ್ಲ ತುಂಬಾ ಹೆಲ್ಪ್ ಆಗುತ್ತೆ ಸರ್. ನಿಮ್ಗೆ ಎಷ್ಟು ಧನ್ಯವಾದ ಹೇಳಿದ್ರೆ ಸಾಲದು ಸರ್. ನಿಜವಾಗ್ಲು ಕೋಟಿ ನಮನಗಳು ಸರ್ ನಿಮಗೆಲ್ಲದಕ್ಕೂ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಶಶಿಕಲಾ ಮೇಡಮ್. ಮಾತಾಡಿ ಮೇಡಮ್. ಅನ್ಮ್ಯೂಟ್ ಆಗಿದೆ, ಮಾತಾಡಿ. ಶಶಿಕಲಾ ಮೇಡಮ್, ಸೌಂಡ್ ಬರ್ತಾ ಇಲ್ಲ. ರವೀಶ್ ಅವ್ರೆ ಮಾತಾಡಿ. ಕೇಳಿಸ್ತಾ ಇಲ್ಲ.
ರವೀಶ್ ಸರ್ ಮಾತಾಡಿ. ಎಲ್ಲ ಧ್ಯಾನ ಬಂಧುಗಳಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮ ತುಂಬಾ ಅದ್ಭುತವಾಗಿ ಮೂಡಿ ಬರ್ತಾ ಇದೆ. ನಿಜವಾಗ್ಲೂ ಗುರುಗಳು ಪ್ರತಿದಿನ ಒಂದೊಂದು ಒಳ್ಳೊಳ್ಳೆ ಸಬ್ಜೆಕ್ಟ್ ತಗೊಂಬಂದು ಒಂದು ಉತ್ತಮ ಸಮಾಜದ ನಿರ್ಮಾಣಕ್ಕೆ ಒಬ್ರು ಕಾರಣೀಭೂತರಾಗ್ತಾ ಇದ್ದಾರೆ. ನಿಜವಾಗ್ಲೂ ಅದ್ಭುತ. ಈ ಕ್ಷಮೆ ಅನ್ನೋದು ಅಳವಡಿಸ್ಕೊಂತ ಹೋದ್ರೆ ಏನೆಲ್ಲ ಸಾಧಿಸ್ಬೋದು. ನಮ್ಮ ಏನು ಧ್ಯಾನಕ್ಕೆ ಮೂಲ ಕಾರಣ ಯೋಚನೆಗಳು, ಆಲೋಚನೆಗಳು ಏನಿದೆ, ಕ್ಷಮಿಸ್ತಾ ಹೋದಂತೆ ನಮ್ಮೆಲ್ಲ ಆಲೋಚನೆಗಳು ಕಡಿಮೆ ಆಗಿ ಒಂದು ಒಳ್ಳೆಯ ಉತ್ತಮ ಮಾರ್ಗದತ್ತ ಹೋಗ್ಬೋದು. ಹಾಗೆ ಗುರುಗಳು ತಿಳಿಸ್ಕೊಟ್ಟ ರೀತಿ ನಾವು ಭಾವನೆಗಳು ಸುಧಾರಿಸ್ತಾ ಹೋದ್ರೆ ಖಂಡಿತ ಯಾವ ಜ್ಯೋತಿಷ್ಯ ಕೇಳೋದು, ಯಾವ ಒಂದು ಶಾಸ್ತ್ರ ಕೇಳೋದು ಆ ಥರ ಅವಶ್ಯಕತೆ ಬರಲ್ಲ. ನಮ್ಮಲ್ಲೇ ಪಾಸಿಟಿವ್ ಎನರ್ಜಿ ಡೆವಲಪ್ ಆಗಿ ಖಂಡಿತ ನಾವು ನಮ್ಮ ಸಾಧನೆಯನ್ನ ಮಾಡ್ಬೋದು ಅಂತ ನನ್ಗನ್ನಿಸ್ತಾ ಇದೆ. ಥ್ಯಾಂಕ್ ಯು ಗುರುಜಿ, ನಿಮ್ಮ ಒಂದು ಅವಕಾಶಕ್ಕಾಗಿ. ಥ್ಯಾಂಕ್ ಯು. ಜಸ್ಕಾ ಮೇಡಮ್ ಮಾತಾಡಿ. ನಮಸ್ತೆ ಗುರುಜಿ. ಮಂಗಳಾ ಮೇಡಮ್ ಹೇಳಿದಂಗೆ ಎಲ್ಲದನ್ನು ಕ್ಷಮಿಸ್ತಾ ಹೋಗ್ಬಿಟ್ರೆ ಬರಿದಾಗೋದು ಸುಲಭ ಆಗತ್ತೆ. ನಮ್ಮ ಆಲೋಚನೆಗಳು ಬಹಳ ಕೆಳಕ್ಕೆ ಹೋಗ್ಬಿಟ್ಟು ಖಾಲಿ ಆಗ್ಬಿಟ್ಟು ಮನಸ್ಸು ಖಾಲಿ ಆದಾಗ ನಮ್ಗೆ ಧ್ಯಾನ ಬಹಳ ಚೆನ್ನಾಗಾಗತ್ತೆ. ಅದು ಒಂದು ಬಹಳ ಖುಷಿ ಆಯ್ತು. ನಾನು ಅದನ್ನ ಅಳವಡಿಸ್ಕೊಂಡು ಬಂದಿದ್ದೇನೆ. ಬಟ್ 100% ಆಗಿಲ್ಲ ಅನ್ಸುತ್ತೆ. ಅದನ್ನ 100% ಮಾಡಕ್ಕೆ ಖಂಡಿತ ಪ್ರಯತ್ನ ಮಾಡ್ತೇನೆ. ಅದು ನನಗೆ ಬಹಳ ಖುಷಿ ಆಯ್ತು. ಮತ್ತೆ ಇನ್ನೊಂದು ಕ್ವಾಂಟಮ್ ಹೀಲಿಂಗ್ ಬಗ್ಗೆ ಹೇಳಿದ್ರಲ್ಲ ಸರ್, ಅವಾಗ ಈಗ ನಾನು ಕೆಮಿಸ್ಟ್ರಿ ಹೇಳ್ಬೇಕಾದ್ರೆ ಹೇಳ್ತಿದ್ದೆ, ನಮ್ಮ ಇದನ್ನೆಲ್ಲ ಬಾಡಿ ಎಲ್ಲ ಡಿಸ್ಮ್ಯಾಂಟಲ್ ಮಾಡ್ದಂಗ್ ಹೋಗೋದು, ನಮಗ್ ಸಿಗೋದು ಒಂದಷ್ಟು ಎಲೆಕ್ಟ್ರಾನ್, ಒಂದಷ್ಟು ಪ್ರೋಟಾನ್, ಒಂದಷ್ಟು ನ್ಯೂಟ್ರಾನ್ ಸಿಗುತ್ತಷ್ಟೇ, ಇನ್ನೇನು ಉಳಿಯೋದಿಲ್ಲ ಅಂತ ಹೇಳ್ತಾ ಇದ್ದೆ. ಸೊ ಇದು ನನಗೀಗ ಕಡೆಯಲ್ಲಿ ಗೊತ್ತಾಗಿದೆ, ನೀವು ಹೇಳುವಾಗ ಗೊತ್ತಾಗಿದ್ದು, ನಮ್ಮ ಮೂಲ ಚೈತನ್ಯ ಮಾತ್ರ ಉಳಿಯುತ್ತೆ. ನಮ್ದೆಲ್ಲ ಡಿಸ್ಮ್ಯಾಂಟಲ್ ಮಾಡಿದಾಗ ನಮ್ಮ ಆತ್ಮ, ಅದೇನು ಚೈತನ್ಯ, ನಮ್ಮ ಶಕ್ತಿ ಏನಿದೆ ಅದು ಸಿಗುತ್ತೆ ಅನ್ನೋದು ಒಂದು ನನ್ಗೆ ಗೊತ್ತಾಯ್ತು ಸರ್. ಕರೆಕ್ಟ್ ಅದು ನಾನು ಯೋಚನೆ ಮಾಡಿರೋದು? ಹೌದು, ಕರೆಕ್ಟ್. ಅದು ಕೊನೆಗೆ ವಿಚ್ಛಿನ್ನ ಮಾಡ್ತಾ ಹೋದ್ರೆ ಅವ್ರಿಗೆ ಉಪಕರಣಗಳು ಇನ್ನೂ ಸಿಕ್ತು. ಅವರ ಸಂಶೋಧನೆ ಮಾಡುವಾಗ ಇನ್ನೂ ಉಪಕರಣಗಳು ಸಿಕ್ತು. ಆಯ್ತಾ? ಮೆಸಾನ್ಸ್, ಹಾರ್ಡಾನ್ಸು, ಲೆಪ್ಟಾನ್ಸ್ ಅಂತ ಸಿಕ್ತು. ಅಲ್ಲಿ ಇನ್ನೂ ಅವರು ಆ ರೀತಿಯಲ್ಲಿ ಹೋಗುವಾಗ ಅದರಿಂದ ಇನ್ನೇನಿದೆ ಅಂತ ನೋಡಕ್ ಹೋದ್ರೆ ಏನು ಕಾಣಿಸ್ತಾ ಇಲ್ಲ. ಇರೋದು ಒಂದು ಮೂಲ ಚೈತನ್ಯವೇ. ಆ ಚೈತನ್ಯ ಅಂದ್ರೆ ಕಾನ್ಶಿಯಸ್ನೆಸ್ ಮಾತ್ರವೇ ಅಂತ ಈಗಾಗ್ಲೇ ಒಂಥರ ಸ್ಥಾಪಿತಪಡಿಸಿದ್ದಾರೆ ಶಾಸ್ತ್ರವೇತ್ತಗಳು. ಈಗ ಅದಕ್ಕೆ ಅವ್ರಿಗೆ ಒಂದು ತೃಪ್ತಿ ಸಿಗ್ತಾ ಇದೆ. ಇಲ್ಲಾಂದ್ರೆ ಅದಕ್ಕೂ ಮುಂಚೆ ತುಂಬಾ ಗೊಂದಲ ಇತ್ತು. ಹೇಗೆ ಈ ನ್ಯೂಟ್ರಾನ್, ಹೇಗೆ ಈ ಎಲೆಕ್ಟ್ರಾನ್ ಅಂತ ಅವ್ರಿಗೆ ಎಲೆಕ್ಟ್ರಾನ್ ಬಗ್ಗೆ ತುಂಬಾ ಗೊಂದಲ ಇತ್ತು. ಅದರ ಬಿಹೇವಿಯರ್ ವಿಚಿತ್ರವಾಗಿತ್ತು. ಅದ್ರ ಬಿಹೇವಿಯರ್ ಹೇಗ್ ಮಾಡ್ತದೆ ಅಂದ್ರೆ, ಒಂದ್ಸರಿ ಪಾರ್ಟಿಕಲ್ ಆಗತ್ತೆ, ಇನ್ನೊಂದ್ಸರಿ ವೇವ್ ಆಗತ್ತೆ, ಒಂದ್ಸರಿ ಕಣ ಆಗತ್ತೆ, ಇನ್ನೊಂದ್ಸರಿ ತರಂಗ ಆಗತ್ತೆ. ಅದು ಆಶ್ಚರ್ಯ. ಯಾರು ನೋಡಿಲ್ಲ ಅಂದ್ರೆ ತರಂಗ ರೂಪದಲ್ಲಿ ಇರ್ತದೆ. ಯಾರಾದ್ರೂ ಅವ್ರು ನೋಡಿದ್ರೆ ಇಮ್ಮಿಡಿಯೇಟ್ ಅದು ಕಣ ಆಗತ್ತೆ. ಇದು ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಅಂತ ಮಾಡಿದ್ರು. ಅದರಲ್ಲಿ ಗೊತ್ತಾಯ್ತು. ಕ್ವಾಂಟಮ್ ಫಿಸಿಕ್ಸ್ ಅಲ್ಲಿ ಡಬಲ್ ಸ್ಲಿಟ್ ಎಕ್ಸ್ಪೆರಿಮೆಂಟ್ ಇಂದ ಅವ್ರಿಗೆ ಸ್ಥಾಪಿತಪಡಿಸಿದ್ದಾರೆ. ಸೊ ಈ ರೀತಿಯಲ್ಲಿರುವಾಗ ಇದು ಸೈನ್ಸ್ ಅನ್ನು ನಾವು ಸ್ಪಿರಿಚುವಾಲಿಟಿಯನ್ನು ಜೋಡಿಸ್ಕೊಂಡಂತ ಪ್ರಯತ್ನ ನಮ್ಮ ವೇದಿಕೆಯಲ್ಲಿ ಇನ್ನೂ ಹೆಚ್ಚಾಗಿ ರೀತಿಯಲ್ಲಿ ಮಾಡ್ತಾ ಹೋಗ್ತೀವಿ. ಮುಂದಿನ ದಿವಸದಲ್ಲಿ ಇನ್ನೂ ಹೆಚ್ಚಾಗಿ ಈಗ ಒಂದು ಸ್ಪೂನ್ ಅನ್ನು ಬೆಂಡ್ ಮಾಡ್ತಾ ಇದೆ ಅಂದ್ರೆ ಒಂದು ಹುಡುಗ, ಹೇಗೆ ಸಾಧ್ಯ ಅದು? ಅವನ ಉಪಚೇತನ ಮನಸ್ಸಲ್ಲಿ ಅವನು ಏನ್ ಭಾವಿಸ್ತಾನಂದ್ರೆ, ಇದು ಸ್ಪೂನ್ ಅಲ್ಲ, ಇದು ಶಕ್ತಿ ಅಂತ ಅನ್ಕೊಂತಾನ. ಸ್ಪೂನ್ ಅಲ್ಲ, ಇದು ಬರೀ ಕಾನ್ಸಿಯಸ್ನೆಸ್, ಚೈತನ್ಯ, ಅದೊಂದು ಶಕ್ತಿ ಅಂತ ಅನ್ಕೊಂತಾನೆ. ಅದಕ್ಕೆ ಅವನ ಉಪಚೇತನ ಮನಸ್ಸು ಎಷ್ಟು ಗಟ್ಟಿ ನಂಬಿಕೆ ಇದ್ರೆ ಅವಾಗ ಏನಾಗ್ತಾನೆ, ಈಗಾದ್ರೆ ಬೆಂಡ್ ಆಗ್ತದೆ. ನೋಡಿ, ನಮ್ಗೆ ಯಾಕೆ ಬೆಂಡ್ ಆಗ್ತಾ ಇಲ್ಲ? ನನ್ನ ಒಳಗಡೆ ಇರುವಂತ ಭಾವನೆ, ನನ್ನ ಉಪಚೇತನ ಇರುವಂತ ಅಡಗಿರುವಂತ ವಿಶ್ವಾಸ ಇಲ್ಲ. ಏನಂತದು? ನನ್ನ ವಿಶ್ವಾಸ ಏನು? ಅದು ಸ್ಪೂನು ಗಟ್ಟಿಯಾಗಿರುತ್ತೆ, ನಾನು ಬೆಂಡ್ ಮಾಡಕ್ಕಾಗಲ್ಲ, ಅಷ್ಟೇ, ಕ್ಲೋಸ್ ಆಯ್ತು. ನಿಮ್ಮ ಯಥಾರ್ಥ ಸೃಷ್ಟಿ ಆಯ್ತು, ನಿಮ್ಮ ರಿಯಾಲಿಟಿ ಬಂತು ವಾಸ್ತವಕ್ಕೆ. ಅವನು ಒಳಗಡೆ ಅಂತ ಭಾವನೆ ಹೇಗಿದೆ ಅಂದ್ರೆ ಆ ಹುಡುಗಕ್ಕೆ ಮ್ಯಾಟ್ರಿಕ್ಸ್ ಅಂತ ಸಿನಿಮಾ ಇದು, ಬೇಕಂದ್ರೆ ನೋಡಿ, ಇಂಗ್ಲಿಷ್ ಮೂವಿ. ಅಲ್ಲಿ ಅವನ ಸ್ಪೂನ್ ತಗೊಂಡ ತಕ್ಷಣ ಬೆಂಡ್ ಮಾಡ್ತಾನೆ ಟಕ್ ಅಂತ. ಹೇಗೆ ಸಾಧ್ಯ ಅಂತಂದ್ರೆ ಅವನು ಉಪಚೇತನದಲ್ಲಿ ಅವನ ನಂಬಿಕೆ ಏನಪ್ಪಾ ಅಂತ, ಇದು ಒಂದು ಚೈತನ್ಯ, ಇದು ಒಂದು ಪದಾರ್ಥ ಅಲ್ಲ, ಇದು ಒಂದು ಶಕ್ತಿ ಅಂತ. ಅದೇ ರೀತಿಯಲ್ಲಿ ಮಿಲರಪ್ಪ ಒಂದು ಗೋಡೆಯಿಂದ ಕೈ ಇಟ್ಟು ಆ ಗೋಡೆ ಆಚೆ ಕಡೆ ಕಲಿಸ್ತಾನೆ. ಅಂದ್ರೆ ಕೈಯನ್ನು ಈ ರೂಮಿಂದ ಆ ರೂಮ್ ಒಳಗಡೆ ಹೋಗ್ತದೆ ಅಂದ್ರೆ ಕೈ ಗೋಡೆದಿಂದ ದೂರ ಹೋಗ್ತದೆ ಅಂತಂದ್ರೆ ಹೇಗೆ ಸಾಧ್ಯವಾಯ್ತು? ಅವ್ರಿಗೆ ಇಲ್ಲಿ ಗೋಡೆ ಇಲ್ಲ. ಅವ್ರು ಹೇಳ್ತಾ ಇದ್ರೆ, ನನ್ ಗೋಡೆ ಅಲ್ಲಪ್ಪ, ಅದು ನನಗೆ ಚೈತನ್ಯ, ಅದೊಂದು ಶಕ್ತಿ ಅಷ್ಟೇ, ಅದಕ್ಕೆ ನನಗೇನು ತೊಂದರೆ ಇಲ್ಲ, ನನ್ನ ಕೈ ಆ ಕಡೆ ಹೋಯ್ತು, ತಗೊಲಿ ಅಂತ ಹೇಳ್ಬಿಟ್ಟು ಅವ್ರಿಗೆ ಕೊಡ್ತಾನೆ.
ಮಿಕ್ಕಿದವರೆಲ್ಲ ಅದು ಗೋಡೆ ಅಂತಂದ್ರೆ ಯಥಾ ದೃಷ್ಟಿ ಸದಾ ಸೃಷ್ಟಿ ಅಂತದ್ದು ಒಂದೇ ಒಂದು ಮಾತಲ್ಲಿ ಹೇಳ್ಬಿಟ್ಟಿದ್ದಾರೆ. ನಮ್ಮ ವೇದಾಂತದಲ್ಲಿ ಸಾವಿರಾರು ವರ್ಷ ಹಿಂದುಗಡೆ ಇರುವಂಥದ್ದು ಈಗ ಕ್ವಾಂಟಮ್ ಫಿಸಿಕ್ಸ್ ಸ್ಥಾಪಿತ ಮಾಡ್ತಾ ಇದೆ. ಇದು ನಿಜವಾಗಿ ಇನ್ನೂ ಹೆಚ್ಚು ಪ್ರಚಾರಕ್ಕೆ ಬಂದ್ರೆ ಈ ಜನರಲ್ಲಿ ಅಂದ್ರೆ ಈ ಇಡೀ ಪ್ರಪಂಚದಲ್ಲಿ ಆದಷ್ಟು ಬದಲಾವಣೆ ಬರುತ್ತೆ. ಅವರ ಮೆದುಳಲ್ಲಿ, ಅವರ ಭಾವನದಲ್ಲಿ, ಅವರ ಆಲೋಚನೆಗಳಲ್ಲಿ, ಅವರ ಜೀವನದಲ್ಲಿ ಎಲ್ಲ ಬದಲಾವಣೆ ಹೆಚ್ಚು ಕಾಣಿಸ್ಕೊಂತಾರೆ. ಅವಾಗ ಈ ಜಗತ್ತಿನ ಪರಿಸ್ಥಿತಿ, ಈ ಬದಲಾವಣೆ ಅನ್ನೋದು ವೇಗವಂತವಾಗಿ ಆಗುತ್ತೆ. ಆದ್ರೂ ಬರಕ್ಕೆ ಪ್ರಚಾರ ಬೇಕಲ್ಲ. ಯಾರು ಮಾಡ್ತಾರೆ ಪ್ರಚಾರ? ಆ ಪ್ರಚಾರ ಈ ನವೀನ ಸಂಸ್ಥೆಗಳು ಮಾಡೋದಿಲ್ಲ. ಯಾಕಂದ್ರೆ ಅವ್ರಿಗೂ ದುಡ್ಡು ಹೋಗತ್ತೆ. ಆಯ್ತಾ? ರೈಟ್. ಅದು ತುಂಬಾ ಚೆನ್ನಾಗಿ ಹೇಳಿದ್ರಿ ಸರ್. ನಂಗೆ ಇನ್ನೊಂದು ಪ್ರಶ್ನೆ ಬಂತು. ಈ ಇವರೆಲ್ಲ ಪವಾಡ ಪುರುಷರುಗಳೆಲ್ಲ ಕೈಲಿ ಹಿಡ್ಕೊಂಡು ಸೃಷ್ಟಿ ಮಾಡಿ ಕೊಡೋರಲ್ಲ, ಅದು ಇದೇ ತರಾನ ಅಂತ ಯೋಚನೆ ಬಂತು. ಈಗ ಸಾಯಿಬಾಬಾ, ಈಗ ಇಲ್ಲಿ ಕೆಲವ್ರು ಹೇಳ್ತಾರೆ ನನಗೆ ಇದು ಸಾಯಿಬಾಬಾ ಅವರು ಸೃಷ್ಟಿ ಮಾಡಿದ ರಿಂಗ್ ಅಂತ ನಂಗೆ ಮೊನ್ನೆ ಒಬ್ರು ತೋರಿಸಿದ್ರು ಸರ್. ಅಲ್ಲೇ ವೇದಿಕೆ ಸ್ವಲ್ಪ ಡಿಫರೆಂಟ್ ವ್ಯತ್ಯಾಸ ಇದೆ. ಅದು ಟೆಲಿಪೋರ್ಟೇಷನ್ ಅಂತ ಹೇಳ್ತಾರೆ. ಟೆಲಿಪೋರ್ಟೇಷನ್ ಅಂದ್ರೆ ಏನಂದ್ರೆ ಈ ಅಲ್ಲಿ ಪದಾರ್ಥ ಅಲ್ಲಿರೋದು, ಓಕೆ, ಯಾವುದೋ ಒಂದು ಮನೆಯಲ್ಲಿರುವಂಥದ್ದು, ಅದನ್ನು ಒಂದು ರೀತಿಯಲ್ಲಿ ಅಲ್ಲಿರುವಂತ ಪದಾರ್ಥವನ್ನು ಇದು ಹೇಳ್ತಾರಲ್ಲ, ಇವರ ಭಾವನೆಗಳಿಂದ, ಇವರ ಆಲೋಚನೆಗಳಿಂದ ಅದನ್ನು ಶಕ್ತಿಯಾಗಿ ಒಂಥರ ಶಕ್ತಿ ಕಣಗಳಾಗಿ ಪರಿವರ್ತನೆಗೊಳಿಸಿ ಇಲ್ಲಿಗೆ ಬಂದ ಮೇಲೆ ಮತ್ತೆ ಪದಾರ್ಥ ಮಾಡ್ತಾರೆ ಅವರು. ಅಂದ್ರೆ ಟೆಲಿಪೋರ್ಟೇಷನ್. ಈ ಪದಾರ್ಥ ಅದೊಂದು ಶಕ್ತಿ ಕಣಗಳಾಗಿ ಪರಿವರ್ತನೆ ಆಯ್ತು. ಮತ್ತೆ ಇಲ್ಲಿ ಬಂದ ಅದು ಘನೀಭವಿಸ್ತು ಅಂದ್ರೆ ಸಾಲಿಡಿಫಿಕೇಶನ್ ಆಯ್ತು. ಆ ರೀತಿಯಲ್ಲಿ ಪದಾರ್ಥವನ್ನು ಇಲ್ಲಿಗೆ ಪೋರ್ಟಿಂಗ್ ಮಾಡೋದು. ಅದಕ್ಕೆ ದಟ್ ಇಸ್ ಎನರ್ಜಿ ಫಾರ್ಮ್ ತಗೊಂಡ್ಬಿಟ್ಟು ಅದನ್ನ ಇಲ್ಲಿ ಸಾಲಿಡಿಫೈ ಮಾಡಿ ಅದು ಇದ್ ಮಾಡೋದು. ಓಕೆ 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 ಓಕೆ. ಈ ಬೂದಿ ಎಲ್ಲ ಇದ್ ಮಾಡ್ತಿದ್ರಲ್ಲ, ಅದು ಹೇಗೆ ಸರ್? ಅದು ಹಾಗೇನಾ? ಅದು ಸೇಮ್, ಅಷ್ಟೇ. ಥ್ಯಾಂಕ್ ಯು ವೆರಿ ಮಚ್ ಸರ್. ಇದು ವಿಶೇಷ ಜ್ಞಾನ ಸರ್. ಇದು ಅಷ್ಟು ಸುಲಭವಾಗಿ ಎಲ್ಲರ ತಲೆಗೂ ಹೋಗೋದಿಲ್ಲ. ಆದ್ರೆ ಅದನ್ನ ನೀವು ತುಂಬಾ ಸರಳೀಕರಿಸಿ ಹೇಳ್ತೀರಲ್ಲ, ಅದು ಬಹಳ ಚೆನ್ನಾಗಿ ಇಂಪ್ರೆಸಿವ್ ಆಗಿ ತಾಟುತ್ತೆ ಸರ್. ಥ್ಯಾಂಕ್ ಯು. ಎಲ್ಲರಿಗೂ ಈ ಜ್ಞಾನ ಬೇಕು. ತಮ್ಗೆ ತುಂಬ ಹೃದಯದ ಧನ್ಯವಾದಗಳು. ಎಷ್ಟು ಕೃತಜ್ಞತೆ ಅರ್ಪಿಸು ಸಾಲದು ಸರ್. ಥ್ಯಾಂಕ್ ಯು. ಶಶಿಕಲಾ ಮೇಡಮ್ಗೆ ಇನ್ನೊಂದು ಪ್ರಶ್ನೆ ಕೇಳ್ಬೋದಾ ಮೇಡಮ್? ಕೇಳಿ. ಅಲ್ಲ, ಎಲ್ರ ತಲೆಗೂ ಈ ಜ್ಞಾನ ಹೋಗಲ್ಲ ಅಂದ್ರಲ್ಲ, ಎಲ್ರ ತಲೆಗೂ ಯಾಕೆ ಮೇಡಮ್ ಹೋಗೋದಿಲ್ಲ? ಬ್ಯಾಕ್ ಗ್ರೌಂಡ್ ಬೇಕು ಮೇಡಮ್ ಇದಕ್ಕೆ. ಸ್ವಲ್ಪ ಸೈನ್ಸ್ ಅರ್ಥ ಆಗ್ಬೇಕು ಅಂತ ಮೇಡಮ್ ಅದೇ ಬ್ಯಾಕ್ ಗ್ರೌಂಡ್ ಇದ್ರೆ ಈಸಿ ಆಗತ್ತೆ. ಈಗ ಈ ಎಲೆಕ್ಟ್ರಾನು, ಪ್ರೋಟಾನು, ಮೆಜಾನು ಏನೋ ಗೊತ್ತಿಲ್ಲದೆ ಇದ್ದಾಗ ಸರಿ ಹೇಳೋದು ಅಷ್ಟು ಸುಲಭವಾಗಿ ಹೋಗ್ಲಿಕ್ಕಿಲ್ವೇನೋ ಅಂತ ನನ್ಗನ್ಸುತ್ತೆ. ಇಲ್ಲ, ಅದನ್ನ ಕರೆಕ್ಟ್ ಆಗಿ ಸರ್ ಹೇಳೋದು A to Z ನೀವು ಫಾಲೋ ಮಾಡಿದ್ರೆ ಎಲ್ಲರಿಗೂ ಅರ್ಥ ಆಗತ್ತೆ. ಬಟ್ ಇಟ್ ಈಸ್ ನಾಟ್ ದಟ್ ಈಸ್. ಈಗ ನನಗೆ ಅರ್ಥ ಆಗೋಷ್ಟು ಈಸಿಯಾಗಿ ಬೇರೆಯವ್ರಿಗೆ ಅರ್ಥ ಆಗ್ಲಿಕ್ಕಿಲ್ವೇನೋ ಗೊತ್ತಿಲ್ಲ ನನ್ಗೆ ಅನ್ನಿಸ್ತು ನನ್ಗೆ. ಬಹಳ ಒಳ್ಳೆ ವಿಷಯಗಳನ್ನ ತರ್ತಾ ಇದ್ದೀರಾ ಸರ್. ಹೊಸ ವಿಷಯಗಳು. ಅದು ಎಲ್ಲಿಂದ ತರ್ತಿರೋ ಏನ್ ಕಥೆನೋ ಅಂತ ನಾನು ಬಹಳ ಯೋಚನೆ ಮಾಡ್ತೀನಿ. ತುಂಬಾ ಒಳ್ಳೆ ನಾಲೆಡ್ಜ್ ಅನ್ನ ಕೊಡ್ತಾ ಇದ್ದೀರಾ ಸರ್. ಥ್ಯಾಂಕ್ ಯು ವೆರಿ ಮಚ್ ಸರ್. ಥ್ಯಾಂಕ್ ಯು. ಅನುರಾಧ ಮೇಡಮ್. ನಮಸ್ತೆ ಗುರುಜಿ. ನಮಸ್ತೆ ಮ್ಯಾಮ್. ಕ್ಷಮಾಗುಣ ಇರ್ಬೇಕು ಅಂತ ನಾವು ಅಂದಾಗ ನಮ್ಮ ಮಕ್ಳು ಏನಂತಾರೆ, ಅವ್ರು ಹೇಳ್ದಾಗ ಏನಾರು ಆತರ ಎಲ್ಲ ಮಾಡ್ಬಾರ್ದು, ಅವ್ರ ಕರ್ಮ ಅವರಿಗೆ ನೀವ್ ಕ್ಷಮೆ ಕೊಡ್ಬೇಕು, ನೀವ್ ಇದ್ ಮಾಡ್ಬೇಕು ಅಂದ್ರೆ, ಅಮ್ಮ ನಿನಗ್ ಸ್ವಾಭಿಮಾನನೇ ಇಲ್ಲ ಅಂತಾರೆ. ನನಗೇನೆ ಸ್ವಾಭಿಮಾನ ಇರ್ಬೇಕು ಅಂತಾರೆ. ಮನುಷ್ಯನಿಗೆ ಅರ್ಥನೇ ಮಾಡ್ಕೊಳಲ್ಲ. ಮತ್ ನಮ್ಮನೇಲಿ ಈಗ್ಲೂ ಕೇಳಿಸ್ಕೊಂಡಂದ್ರು, ನಿನ್ನ ತಗ್ಗಿ ಬಗ್ಗಿ ನೋಡು, ನೀ ಕ್ಷಮೆ ಅಂತ ಹೋಗ್ತಿಯಲ್ಲ ಅಂತ ಈಗ್ಲೂ ಅವರು ಕೇಳಿಸ್ಕೊಂಡ್ ಆಗ್ತಿದ್ರು. ತೀರಾ ಕ್ಷಮೆನೂ ಕೊಡ್ಬಾರ್ದು ಅಂತ ಇವರೆಲ್ಲ ಅನ್ನೋದು. ಸ್ವಾಭಿಮಾನ ಇರ್ಬೇಕು ಅಂತಾರೆ ಸರ್. ಈಗಾಗ್ಲೇ ನಾನು ಜೀಸಸ್ ಕ್ರೈಸ್ಟ್ ಘಟನೆ ಹೇಳಿದ್ದೀನಿ. ಅದು ಹೇಳಿ ಸಾಕು, ಏನ್ ಬೇಡ. ಓಕೆ, ಅದೇ ಸರ್. ನಾನು ಅಷ್ಟೇ ಸರ್. ಯಾರು ಏನೇ ಹೇಳಿದ್ರು ನನ್ ಮನ್ಸ್ ಹಾಕೊಳ್ಳಲ್ಲ ಸರ್. ಅವರು ಕ್ರಾಸ್ ಅಲ್ಲಿ ಇದ್ರು, ಅಂದ್ರೆ ಕ್ರಾಸ್ ಮೇಲೆ ಕೂರ್ಸಿದ್ದಾರೆ, ಕ್ರಾಸ್ ಮೇಲೆ ನಿಂತಿದ್ದಾರೆ, ಇನ್ನು ಸಾಯೋ ಪರಿಸ್ಥಿತಿ. ಅದು ಅಲ್ಲಿ ಕ್ಷಮೆ ಯಾಕೆ ಕೋರ್ಬೇಕು ಅವರು? ಹೌದು, ಅವರೇ ಮಾಡಿದ್ರೆ ನಾವು ಮಾಡೋದ್ರಲ್ಲಿ ಏನ್ ತಪ್ಪಿದೆ ಅಲ್ವಾ? ಅಷ್ಟೇ ಸಾಕು, ಅವ್ರಿಗೆ ಬದಲಾವಣೆ ಆಗತ್ತೆ, ಅವ್ರಿಗೆ ಅರ್ಥ ಆಗತ್ತೆ. ಇನ್ನು ಮರುಪ್ರಶ್ನೆ ಬರೋದಿಲ್ಲ ನನ್ನ ಪ್ರಕಾರ. ಬಂದ್ರೆ ಅವರು ಇನ್ನೂ ಸ್ವಲ್ಪ ಜ್ಞಾನ ಹೆಚ್ಚು ಮಾಡ್ಕೋಬೇಕಂತ ನನ್ನ ಉದ್ದೇಶ ಅಷ್ಟೇ. ರೈಟ್, ಓಕೆ ಸರ್, ಧನ್ಯವಾದ. ಓಕೆ, ರೈಟ್. ಗುರುಜಿ, ಸವಿತಾ ಮೇಡಮ್ ಮೊದ್ಲು ಅವ್ರು ಜಾಯ್ನ್ ಆದಾಗ ಮಾತಾಡ್ತಾ ಇರ್ಲಿಲ್ಲ, ಮತ್ತೆ ಟೆಕ್ನಿಕಲ್ ಅದು ಗೊತ್ತಾಗ್ತಾ ಇರ್ಲಿಲ್ಲ. ಈಗ ನಿರಂತರವಾಗಿ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ ಗುರುಜಿ. ಒಂದ್ ಟೆಲಿಪತಿಗ್ ಬರ್ತೀನಿ,
ಮತ್ತೆ ಎಲ್ಲಾ ಕ್ಲಾಸಸ್ಗೂ ಅಟೆಂಡ್ ಮಾಡ್ತೀನಿ ಅಂತ ಅವರಲ್ಲಿ ಬಂದಿರುವಂತ ಕಾಳಜಿಗೆ ನಿಜಕ್ಕೂ ಹ್ಯಾಟ್ಸ್ ಆಫ್ ನಿಮ್ಗೆ ಸವಿತಾ ಮೇಡಮ್. ಅವ್ರು ನೋಡಿ ಅವರು ಅವ್ರು ಮಾಡೋದ ರೀತಿಯಲ್ಲಿ ಎಲ್ಲರೂ ಮಾಡ್ಬೇಕಂತ ನನ್ನ ಉದ್ದೇಶ. ಅಂದ್ರೆ ನೋಡಿ, ಅವರು ಸತತವಾದ ಪ್ರತಿ ಒಂದು ಕ್ಲಾಸ್ ಆದ್ಮೇಲೆ ಅವ್ರು ಏನ್ ಅರ್ಥ ಆಗಿದೆ ಏನು ಅಂತ ಹೇಳಕ್ಕೆ ಪ್ರಯತ್ನ ಮಾಡ್ತಾರೆ. ಎಷ್ಟು ಅರ್ಥ ಆಗಿದ್ರೆ ಅಷ್ಟು ಪ್ರಯತ್ನ ಮಾಡ್ತಾರೆ. ಈ ಪ್ರಯತ್ನ ಮಿಕ್ಕಿದವ್ರು ಮಾಡ್ತಾ ಇಲ್ಲ ಅಂತಂದ್ರೆ ನನಗೆ ಗೊತ್ತಿಲ್ಲ ಯಾವ ಸ್ಥಿತಿಯಲ್ಲಿ ನಾವು ಇದೀವಿ ಅಂತ. ಅಂದ್ರೆ ನಾವು ಯಾವ ಸ್ಥಿತಿಯಲ್ಲಿ ಇದನ್ನು ತೊಡಗಿಸ್ಕೊಂತಾ ಇದೀವಿ ಅಂತ ನನಗೂ ಸ್ವಲ್ಪ ಸಂಶಯ ಬರುತ್ತೆ. ಅವ್ರು ನೋಡಿ ಎಷ್ಟು ಅರ್ಥ ಆಗಿದೆಯೋ ಅಷ್ಟು ಹೇಳಕ್ಕೆ ಪ್ರಯತ್ನ ಮಾಡೋದು. ಮೊದಲನೇ ಹ್ಯಾಂಡ್ ರೈಸ್ ಅವ್ರದ್ದೇ ಇರ್ತದೆ. ನನಗೆ ಸಂತೋಷ ಆಗ್ತದೆ, ಆಯ್ತಾ? ಯಾಕಂದ್ರೆ ನಾನು ಅದೇ ಸ್ಥಿತಿಯಲ್ಲಿ ಅವರಿಗೆ ಪ್ರತಿಕ್ರಿಯೆ ತೋರಿಸ್ತೀನಿ. ಯಾವುದೇ ರೀತಿಯಲ್ಲಿ ನಾನು ಯಾವುದು ನೆಗ್ಲೆಕ್ಟ್ ಮಾಡೋದಿಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ವ್ಯಕ್ತಿಯಲ್ಲಿ ಇರುವಂಥದ್ದು ಆತ್ಮ, ಅದೇ ಚೈತನ್ಯ, ಅದೇ ಭಗವಂತ, ಆಯ್ತಾ? ಅವ್ರನ್ನ ವ್ಯಕ್ತಿಯಾಗಿ ನೋಡೋದು ಬೇಕಾಗಿಲ್ಲ. ಅಲ್ಲಿ ಕೂತು ಕೇಳ್ತಾ ಇರೋವಂಥದ್ದು ಅದು ಭಗವಂತ, ಅದು ಆತ್ಮ, ಅದೊಂದು ಚೈತನ್ಯ. ಹಾಗೆ ನೋಡ್ಬೇಕು ನಾವು, ಆಯ್ತಾ? ಈ ರೀತಿಯಲ್ಲಿ ಎಲ್ಲರೂ ಯಾಕೆ ಮಾಡಲ್ಲ ಅಂತಂದ್ರೆ ಇನ್ನು ತೊಡಗಿಸ್ಕೊಳ್ಳೋದು ಸ್ವಲ್ಪ ಕಡಿಮೆ ಇದೆ ಅಂತ ಇಲ್ಬೋದು, ಇಲ್ಲಾಂದ್ರೆ ಅವ್ರ ಸಮಯ ಭಾವದಿಂದ ಆಗ್ಬೋದು, ಹೇಳಕ್ಕಾಗಲ್ಲ. ಬಟ್ ಅವ್ರು ಮಾಡೋಂಥ ಪ್ರಯತ್ನ ಅಂತೂ ಅದು ಮೆಚ್ಚುವಂತ ಪರಿಸ್ಥಿತಿ, ಮೆಚ್ಚುವಂತ ಸ್ಥಿತಿ ಅಂತ ಹೇಳ್ಬೋದು ಅಷ್ಟೇ. ಎಸ್ ಗುರುಜಿ, ಈ ವಿಚಾರ ನನ್ಗೆ ಹೇಳ್ಬೇಕು ಅನ್ನಿಸ್ತು. ಸುಮ್ನೆ ಯಾವ್ದು ಹೇಳೋದಿಕ್ಕಾಗಲ್ಲ. ಅವರು ಭಾಷೆನೇ ಬೇರೆ ಇರ್ಬೋದು, ಅವ್ರಿಗೇನು ಅರ್ಥ ಆಗ್ದಲೇ ಇರ್ಬೋದು, ಏನು ಕ್ಲಾರಿಟಿ ಇಲ್ಲ. ಬಟ್ ಆದ್ರೆ ನಾನು ಕೇಳಿಸ್ಕೋಬೇಕು ಪ್ರತಿಯೊಂದನ್ನು ಅಂತ ಅವ್ರ ಮನಸ್ಸಿನಲ್ಲಿ ಆ ಹುಮ್ಮಸ್ ಬರ್ತಿದೆಯಲ್ಲ, ಅದಕ್ ಮೆಚ್ಚುಗೆ ಕೊಡ್ಬೇಕು ಅಂತ ಮತ್ತೆ ಹ್ಯಾಂಡ್ ರೈಸ್ ಮಾಡಿದ್ದಾರೆ. ನೆನ್ನೆ ಕಾಲ್ ಮಾಡಿದ್ರು ಗುರುಜಿ, ನಾನು ಕ್ಲಾಸ್ ಬರ್ಬೇಕು ರೇಖಿ ಕ್ಲಾಸ್ಗೆ, ಏನು ಗೊತ್ತಾಗ್ತಾ ಇಲ್ಲ ಪಾಪ ಅವ್ರಿಗೆ, ಅದೇನೋ ಗೊತ್ತಿಲ್ಲ, ನಾನು ಬರ್ಬೇಕು ಮೇಡಮ್ ಅಂತ ನನ್ನ ಹತ್ರ ಫೋನ್ ಮಾಡಿದ್ರು. ಹೇಳಿ ಮೇಡಮ್, ಅನಿಸಿಕೆ ತಿಳಿಸಿ. ನಮಸ್ತೆ ಮೇಡಮ್. ಏನಂದ್ರೆ ಬರಬೇಕು ಅನ್ನೋದು ಐತಿ, ಮೊಬೈಲ್ ಸರಿಯಾಗಿಲ್ಲ, ಅದ್ರೊಳಗ ಜೂಮ್ ಇದು ಮಾಡ್ಕೊಳಕ್ ಆಗ್ತಿಲ್ಲ. ಹಿಂಗಾಗಿ ಇದು ಮೊಬೈಲ್ ನಮ್ಮ ಮನೆಯವ್ರದ್ದು ಇವತ್ತು ಬಿಟ್ಟು ಹೋಗಿದ್ದಾರೆ, 2 ದಿನ ಆಯ್ತು. ಆದ್ರೆ ಏನ್ ಮಾಡ್ಬೇಕು, ಏನು ಪ್ರತಿಯೊಂದು ಏನನ್ನ ಕೇಳಿಸ್ಕೊತಿರುವಾಗ ಏನಾದ್ರು ಒಂದ್ ತಪ್ಪು ಮಾಡ್ತೀವಿ. ಅದು ಬೇಕು ಅಂತ ಅಲ್ಲಿ ಧ್ಯಾನನೇ ಮಾಡಕ್ ಆಗ್ತಿಲ್ಲ ಸರಿಯಾಗಿ. ಹಿಂಗಾಗಿ ನನಗೆ ಪ್ರತಿಯೊಂದು ಪ್ರಾಬ್ಲಮ್ ಇದು ಕೇಳಿಸ್ಕೊಳ್ಳೋ ಕಡೆ ಸ್ವಲ್ಪ ಇದು ಇದ್ರೂ ಬೇರೆ ಒಂದ್ ಯಾವ್ದಾರ ಒಂದು ಯೋಚನೆ ಬಂದು ಏನಾರ ಒಂದು ಆಗಿಬಿಡ್ತೈತಿ. ಅದು ಏನ್ ಬೇಕು ಅಂತ ನಾವು ಮಾಡ್ಲಿಕ್ಕೆ ಹೋಗಲ್ಲ. ಮತ್ತೆ ಟೈಮಿಗೆ ಜಾಯಿನ್ ಆಗ್ತಾನೆ ಆಗ್ತೀವಿ. ಮತ್ತೆ ಈಗ 1-2 ದಿನ ಈ ಮೊಬೈಲ್ ಐತಿ ಆಗ್ತೀವ್ರಿ. ಇನ್ನೊಂದ್ ಮೊಬೈಲ್ ಐತ್ರಿ, ಆ ಮೊಬೈಲ್ ಇಂದ ಜಾಯಿನ್ ಆಗ್ತೇವ್ರಿ. ಖರೆ ಅದ್ರೊಳಗ ಜೂಮ್ ಆ್ಯಪ್ ಡೌನ್ಲೋಡ್ ಮಾಡ್ಕೊಳಕ್ ಆಗ್ತಿಲ್ರಿ. ಹಿಂಗಾಗಿ ಆಗೋಲ್ಲಾಗೈತ್ರಿ ನಾವು. ಮಾಡಿ ಓಕೆ ಅಮ್ಮ, ಮಾಡಿ. ನಿಮ್ ಪ್ರಯತ್ನ ಹೀಗೆ ಇರ್ಲಿ ಮೇಡಮ್. ಒಳ್ಳೇದು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಗುರುಜಿ. ರೈಟ್ ಮೇಡಮ್, ಮಾತಾಡಿ. ಹಲೋ ಸರ್, ನಮಸ್ತೆ ಸರ್. ನಮಸ್ತೆ, ಮಾತಾಡಿ. ಸರ್, ನೀವು ಡೈಲಿ ಮಾತಾಡೋದೆಲ್ಲ ನಾವು ಕೇಳಿಸ್ಕೊಂತೀವಿ. ಬಟ್ ನನ್ಗೇನಂದ್ರೆ ಸರ್, ಮಕ್ಳು ಕರ್ಕೊಂಡು ಹೋಗೋ ಟೈಮಲ್ಲಿ ನಾನು ನಿಮ್ಗೇನು ಜೊತೆ ಮಾತಾಡಕ್ ಆಗೋದಿಲ್ಲ ಸರ್. ಯಾಕೆಂದ್ರೆ 8:45 ಕರ್ಕೊಂಡು ಹೋಗ್ತೀನಿ, 9-10 ಎಲ್ಲ ಆಗ್ಬಿಡುತ್ತೆ ಸರ್. ಅಷ್ಟೊತ್ತಿಗೆ ಝೂಮ್ ಆಫ್ ಕ್ಲೋಸ್ ಆಗ್ಬಿಡುತ್ತೆ. ಒಟ್ನಲ್ಲಿ ನೀವ್ ಹೇಳೋ ಮಾತೆಲ್ಲ ನಾನು ಪ್ರತಿಕ್ರಿಯೆ ಮಾಡ್ತಾ ಇದ್ದೀನಿ ಸರ್. ನಾನು ಶಿವಂಬು ಬಗ್ಗೆ ಎಲ್ಲ ಟ್ರೈ ಮಾಡ್ತಾ ಇದ್ದೀನಿ ಸರ್. ನೀವು ಶಿವಂಬು ತಗೊಂಬೇಕಾದ್ರೆ ಒಂದು ಶಿವ ಏನ್ ಹೇಳಿದ್ರು, ಮತ್ತೆ ಶಿವಂಬು ಸೇವನೆ ಮಾಡ್ಬೇಕಾದ್ರೆ ಓಂ ಶ್ರೀ ರುದ್ರಾಯ ನಮಃ ಅಂತ ಹೇಳ್ಕೊಂಡ್ ತಗೊಳ್ಳಿ ಅಂತ ಹೇಳ್ತಿದ್ರ ಸರ್. ನಾನು ಅದನ್ನೆಲ್ಲ ಫಾಲೋ ಮಾಡ್ತಾ ಇದೀನಿ ಸರ್. ಏನಂದ್ರೆ ನನ್ಗೆ ಟೈಮ್ ಸಿಗ್ತಾ ಇಲ್ಲ ಸರ್ ಮಾತಾಡೋದಿಕ್ಕೆ, ಅಷ್ಟೇ ಸರ್. ಅದ್ ಬಿಟ್ಟು ನಿಮ್ ಅನಿಸಿಕೆ, ನಿಮ್ ಮಾತೆಲ್ಲ ನಾನು ಕೇಳಿಸ್ಕೊತಾ ಇದ್ದೀನಿ ಸರ್. ನಾನು ಅದೇ ರೀತಿ ನಡ್ಕೊಂತಾ ಇದ್ದೀನಿ ಸರ್. ವೆರಿ ಗುಡ್, ವಂಡರ್ಫುಲ್, ಥ್ಯಾಂಕ್ ಯು. ರೇವತಿ ಮೇಡಮ್, ಮಾತಾಡಿ. ನಮಸ್ತೆ ಗುರುಜಿ, ನಮಸ್ತೆ ಎಲ್ಲ ಧ್ಯಾನ ಬಂಧುಗಳಿಗೆ. ನಾನು ಬಹುಶಃ ಔಟ್ ಆಫ್ ಸಬ್ಜೆಕ್ಟ್ ಮಾತಾಡ್ತಾ ಇದ್ದೇನೆ ಸರ್. ಸವಿತಾ ಮೇಡಮ್ ಬಗ್ಗೆ ಒಂದ್ ಮಾತು ಹೇಳೋಣ ಅಂತ ಹೇಳ್ಕೊಂಡು. ಸವಿತಾ ಮೇಡಮ್ ಅವರಿಗೆ ತುಂಬಾ ಇಂಟ್ರೆಸ್ಟ್ ಇದೆ. ಯಾಕಂತಂದ್ರೆ ನಾನು ಬಾಗಲಕೋಟೆಯಲ್ಲಿ ಅವರನ್ನ ನೋಡಿದಾಗ ಅವರು ಎದುರು ಬಂದು ಕೂತ್ಕೊಂಡು ಇಡೀ ಪ್ರೋಗ್ರಾಮ್ ಅನ್ನ ಹೇಗೆ ಅವರೊಂದು ಪರ್ಸೀವ್ ಮಾಡ್ಕೊಂಡ್ರು ಅಂತ ಹೇಳತಕ್ಕಂಥದ್ದು. ಎರಡನೇದಾಗಿ ಅವರಿಗೊಂದು ಧನ್ಯವಾದವನ್ನು ಹೇಳಬೇಕು ಸರ್. ಅವರು ಬಂದಿದ್ದು ಬಹುಶಃ ಬಿಜಾಪುರನ ಇಲ್ಲಿ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ. ಬಟ್ ಅಲ್ಲಿಂದ ಅವರು ನಮಗೆ ಅಂತ ಹೇಳ್ಕೊಂಡು ಲಡ್ಡುಗಳನ್ನ ತಂದಿದ್ರು, ಬೆಲ್ಲದಲ್ಲಿ ಮಾಡಿದಂತಹ ಲಡ್ಡುಗಳನ್ನ ತಂದಿದ್ರು. ಅದು ಎಷ್ಟು ತುಂಬಾ ಚೆನ್ನಾಗಿತ್ತು. ಇನ್ನೊಂದೇನು ಅಂತಂದ್ರೆ, ನಾವು ಪ್ರೋಗ್ರಾಮ್ ಎಲ್ಲ ಆಗುವಾಗ ಅಲ್ಲಿ ಅವ್ರು ಏನು ಸಾಯಂಕಾಲದ್ದು ಸ್ನಾಕ್ಸ್ ಟೀ ಎಲ್ಲ ಮಾಡಿದ್ರು, ನಮ್ಗೆ ಯಾರಿಗೂ ಇರ್ಲಿಲ್ಲ, ಅದು ಉಳಿದಿರ್ಲಿಲ್ಲ, ಫುಲ್ ಖಾಲಿ. ನಾವು ಹುಡ್ಕೊಂಡು ಹೋದ್ರೆ ಪಾತ್ರೆ ಖಾಲಿ ಇತ್ತು. ಲಾಸ್ಟಿಗೆ ನಾವು ರೂಮಿಗೆ ಬರುವಾಗ ಎಲ್ರು ಸಹ ಅಲ್ಲಿ ತಮ್ಮ ರೂಮಲ್ಲಿ ಇದ್ದ ಫ್ರೂಟ್ಸ್ ಅನ್ನು ತಂದು ಕೊಟ್ಟಿದ್ರು. ಮೇಡಮ್ ಇದ್ರು, ಎಲ್ರು ಇದ್ರು. ಜೊತೆಗೆ ಈ ಲಡ್ಡುನ ಬಿಡಿಸ್ಕೊಂಡು ಎಲ್ರು ತಿಂತಾ ಇದ್ರು. ಅಂದ್ರೆ
ಎಲ್ರಿಗೂ ಹಸಿವಾಗಿತ್ತು. ನಾವುಗಳೇನು ಒಂದು ಪ್ರೋಗ್ರಾಮ್ನಲ್ಲಿ ಒಂದ್ ಸ್ವಲ್ಪ ಓಡಾಡ್ತಾ ಇದ್ವಿ, ಎಲ್ರಿಗೂ ಹಸಿವಾಯ್ತು. ಲಕ್ಷ್ಮೀಕಾಂತ ಮೇಡಮ್ ಇರ್ಬೋದು, ಜಯಲಕ್ಷ್ಮಿ ಮೇಡಮ್ ಇರ್ಬೋದು, ತಮ್ಮ ಲಕ್ಷ್ಮಿ ಮೇಡಮ್ ಇರ್ಬೋದು, ತಾವು ಇರ್ಬೋದು, ಎಲ್ರಿಗೂ ಸಹ. ಸೊ ಇದು ಬಹಳ ಬಹಳ ಹೆಲ್ಪ್ ಆಯ್ತು. ನಾನು ಹೇಳಿದವ್ರೊಂದು ಮನೋಭಾವನೆ. ಸೊ ಅದನ್ನ ಅಲ್ಲಿಂದ ತಂದು ನಮಗೆ ಕೊಟ್ಟು ಮನೆಯಿಂದ ಮಾಡ್ಕೊಂಡು ಬಂದು ಅದು ತುಂಬಾ ಚೆನ್ನಾಗಿತ್ತು. ಎಲ್ಲ ನಟ್ಸ್ ಇಂದ ಸೇರಿದ್ದು ಮತ್ತೆ ಬೆಲ್ಲದಿಂದ ಮಾಡಿದ್ದು, ಅವ್ರ ಮನೆಯಲ್ಲೇ ಮಾಡಿದ್ದು. ಸೊ ಆದ ಕಾರಣ ಅವರ ಮನೋಭಾವನೆ ಹೇಗಿದೆ ಅಂತ ಹೇಳತಕ್ಕಂತನ ಜೊತೆಗೆ ಅವರಿಗೊಂದು ಧನ್ಯವಾದವನ್ನ ನಾನು ಹೇಳಬೇಕು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ನಾವು ತುಂಬಾ ಆ ಲಡ್ಡನ್ನ ಎಂಜಾಯ್ ಮಾಡಿದ್ವಿ. ಸೊ ಅಷ್ಟು ದೂರದಿಂದ ನೀವು ಮಾಡ್ಕೊಂಡು ಆ ಪ್ರೋಗ್ರಾಮ್ ಬಂದು ನಮಗೆ ಕೊಟ್ಟಿದ್ದೀರಲ್ಲ, ಯು ಆರ್ ಗ್ರೇಟ್ ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಹೌದು, ಅವರ ಮನೋಭಾವಕ್ಕೆ ಅದು ಮನೋಭಾವನೆಗೆ ಅದು ಒಂಥರ ಪ್ರತೀಕ ಅಂತ ಹೇಳ್ಬೋದು. ಹಾಗೆ ಸುಜಾತ ಮೇಡಮ್ ಎಲ್ಲೋ ಕೇರಳದಲ್ಲಿ ಟೂರಲ್ಲಿ ಇದ್ದಾರೆ. ಅವರು ಸಹ ಏನು ಕಡಿಮೆ ಇಲ್ಲ ಸರ್. ಅವರು ಪಾಪ ಅವ್ರನ್ನ ಯಾರೋ ತಗೊಂಡ್ ಬಂದು ಗೇಟ್ ಹತ್ರ ಬಿಟ್ರು. ಅವ್ರು ಫೋನ್ ಮಾಡಿದಾಗ ನಾನು ನಮ್ ರೂಮ್ ಇಂದಾನೇ ನೋಡ್ದೆ. ನಾನು ಕೇಳಿದೆ, ನೀವೊಂದು ವೈಟ್ ಬ್ಯಾಗ್ ಹಿಡ್ಕೊಂಡು ನಿಧಾನಕ್ಕೆ ಬರ್ತಾ ಇರುವವರು ನೀವೇನಾ ಅಂತ. ಹ್ಞೂ ಮೇಡಮ್, ನೀವ್ ಎಲ್ಲಿಂದ ನೋಡ್ತಾ ಇದ್ದೇನೆ ಅಂದ್ರೆ ಮುಂದೆ ಬಂದು ನೀವು ಮೇಲೆ ನೋಡಿ, ನಾನು ಕಿಟಕಿಯಲ್ಲಿ ಇದ್ದೇನೆ, ಕಾಣ್ತೇನೆ ಅಂತ ಬಂದ್ರು. ಅವ್ರು ನೋಡಿದ್ರೆ ಒಂದಷ್ಟು ಚೂಡ ಇದರದು ಏನದು, ಅವರು ಸಹ ರವೆ ಉಂಡೆ ಆಮೇಲೆ ಅವಲಕ್ಕಿದು ಚೂಡ ಮಾಡ್ಕೊಂಡು ಅಷ್ಟು ಹೊತ್ಕೊಂಡು ಬಂದ್ರು ಸರ್. ಅಲ್ಲಿ ಏನು ಅಂತಂದ್ರೆ ನಮಗೆ ತಿನ್ನುವುದಂತಲ್ಲ, ಬಟ್ ನಮಗೆ ಅದು ಕರೆಕ್ಟ್ ಇವ್ರು ಕೊಟ್ಟಂತ ವಸ್ತು ನಮ್ಮ ಹಸಿವಿಗೆ ಕರೆಕ್ಟ್ ಆಗಿತ್ತು. ಆ ಹಸಿವಿನ ಟೈಮ್ನಲ್ಲಿ ನಮಗೆ ಅದು ಸಿಕ್ತು. ಮೇಡಮ್ ಅವರು ಸಹ ತುಂಬಾ ಧನ್ಯವಾದ. ನಾನು ಅವರಿಗೆ ಹೇಳಿದೆ, ಬಟ್ ಅವ್ರು ಅಂದ್ರು, ಈಗ ನಾನು ಸುಮಾರು ದಿನ ಇಲ್ಲ ಮೇಡಮ್, ಕೇರಳದಲ್ಲಿ ಟೂರಲ್ಲಿ ಇದ್ದೇನೆ ಅಂತ ಹೇಳ್ಕೊಂಡು. ಹೇಳುದು ಅವರ ಕೈಯಲ್ಲಿ ಅವರ ಬೇರೆಯವರ ಮನೆಗೆ ಬಂದು ಅಲ್ಲಿ ಇದ್ದು ಬಾಗಲಕೋಟೆಯಲ್ಲಿ ಆಮೇಲೆ ಬಂದವರು. ಆದ್ರೆ ಅವರು ಅಲ್ಲಿಂದನೇ ತಂದಿದ್ದಾರೆ. ಅವರು ಕೊಲ್ಲಾಪುರದಿಂದನೇ ಮಾಡ್ಕೊಂಡು ತಂದಿದ್ರು ಅದನ್ನು. ಇಲ್ಲಿ ಒಂದು ವಿಷಯ ನಾವು ಅರ್ಥ ಮಾಡ್ಕೋಬೇಕು. ನಾವು ಇಂದಿನ ಸಮಯದಲ್ಲಿನೂ ಎಷ್ಟೋ ನಾವು ತಿಳ್ಕೊಂಡಿರ್ತೀವಿ. ಈಗ ಶಿರ್ಡಿಗೆ ಹೋಗ್ತಾ ಇದ್ದೀನಿ ಅಂತ ಅನ್ಕೊಂಡ ತಕ್ಷಣವೇ ನಿಮಗೆ ನಿಮ್ಮ ಪರಿಸ್ಥಿತಿ ಚೆನ್ನಾಗಾಗ್ತದೆ. ಶಿರ್ಡಿಗೆ ಹೋಗ್ತಾ ಇದ್ದೀನಿ ಅನ್ಕೊಂಡಿದ ತಕ್ಷಣ ಶಿರ್ಡಿಗೆ ಹೋಗಿದ್ದೀನಿ, ಅಲ್ಲಿ ಭಗವಂತನ ಅಂದ್ರೆ ಒಂದು ದರ್ಶನ ಮಾಡ್ಕೊಂಡಿದ್ರೆ ನಿಮ್ಮ ಪ್ರಾಬ್ಲಮ್ ಅಂದ್ರೆ ಮೂಲದಿಂದ ಅದು ಬುಡಮೆದಿಂದ ಹೋಯ್ತು ಅಂತಂದ್ರೆ ಸಾಲ್ವ್ ಆಯ್ತು. ಹೇಗೆ? ಇದೆಲ್ಲ ಕ್ವಾಂಟಮ್ ಸೈನ್ಸೇ, ಎಲ್ಲ ಕ್ವಾಂಟಮ್ ಸೈನ್ಸ್ ಇದೆಲ್ಲ. ಇದು ನಮ್ಗೆ ಏನಂದ್ರೆ ಇತ್ತೀಚಿನ ಸಮಯದಲ್ಲಿ ಇವರು ಸೈನ್ಸ್ ಇಂದ ಅಂದ್ರೆ ಶಾಸ್ತ್ರವೇತ್ತಗಳು ಇದು ಸ್ವಲ್ಪ ಜೋಡಿಸ್ಕೊಂಡು ಬರ್ತಾ ಇದ್ದಾರೆ, ಅರ್ಥ ಮಾಡ್ಕೊಂಡು. ಈಗ ಇದೆಲ್ಲ ನಮ್ಮ ಇಂದಿನ ಕಾಲದ ಒಂಥರ ನಂಬಿಕೆಗಳು, ಸಾಂಪ್ರದಾಯಗಳು. ನೆನ್ಪಿಟ್ಕೊಳ್ಳಿ. ಈಗ ಅವರು ಲಡ್ಡು ತರ್ತಾ ಇದೆ ಅಂದ್ರೆ ಲಡ್ಡಲ್ಲ ಅಲ್ಲಿರೋದು, ಅವ್ರ ಮನೋಭಾವನೆ ಅದು ಪ್ರತಿ ಕಣದಲ್ಲಿ ಇರ್ತದೆ, ಗೊತ್ತಾ? ಅದನ್ನೇ ನನಗೆ ಹೇಳ್ಬೇಕಿತ್ತು ಸರ್. ನಿಜವಾಗ್ಲೂ ಲಡ್ಡು ಮುಖ್ಯ. ಅವ್ರ ಮನೋಭಾವನೆ ಎಲ್ಲಿರ್ತದಂದ್ರೆ ಅವರು ತಯಾರು ಮಾಡಿರುವಂತ ಲಡ್ಡು ಒಳಗಡೆ ಅವ್ರು ತಯಾರು ಮಾಡೋ, ಅದಕ್ಕೆ ನಾವೆಲ್ಲ ಯಾವಾಗ್ಲೂ ಒಂದೇ ನೆನಪಿಟ್ಕೋಬೇಕು, ಪ್ರತಿಯೊಂದು ಶಕ್ತಿ, ಪ್ರತಿಯೊಂದು ಚೈತನ್ಯ ಅಂತ ಯಾಕೆ ಹೇಳ್ತೀವಿ ಅಂದ್ರೆ ಇದೆ. ಆ ಲಡ್ಡಲ್ಲಿ ಲಡ್ಡು ನೋಡ್ತಾ ಇದ್ದೀರಾ, ನಾನೇನ್ ನೋಡ್ತಾ ಇದ್ರೆ ಆ ಒಳಗಡೆ ಇರುವಂತ ಪ್ರಕಂಪನ ನೋಡ್ತಾ ಇದ್ದೀನಿ. ಯಾರ್ಯಾರು ಆ ಲಡ್ಡು ತಿಂತಾರೋ ಅವರಿಗೆ ವಾಸಿ ಆಗತ್ತೆ, ನೋಡಿದ್ರ? ಯಾಕಂದ್ರೆ ಅಲ್ಲಿ ಪ್ರೇಮ, ಒಳ್ಳೆ ಭಾವನೆಗಳು, ಒಳ್ಳೆ ಆಲೋಚನೆಗಳು, ಪ್ರಕಂಪನಗಳು ಅಡಗಿದೆ, ಒಳಗಡೆ ಅಡಗಿದೆ. ಇದು ಯಾರು ಗೊತ್ತು? ಎಷ್ಟು ಜನಕ್ಕೆ ಅರ್ಥ ಆಗತ್ತೆ? ನಾವೇನ್ಕೊಂತೀವಿ ನಮ್ಮ ಸಾಂಪ್ರದಾಯಗಳ ಮೂಢನಂಬಿಕೆಗಳ ಅಂತ ಅನ್ಕೊಂತೀವಿ. ಎಷ್ಟು ದಡ್ರು ನಾವು. ಆ ರೀತಿಯಲ್ಲಿ ಅನ್ಕೊಂಡು ಈ ಹೊಸ ಸೈನ್ಸ್ ಅನ್ನು ನಂಬಿ ಕೆಟ್ಟೋಗಿದ್ವಿ ನಾವು ನಿಜವಾಗಿ. ಈ ಹೊಸ ಸೈನ್ಸ್ ಏನ್ ಡೆವಲಪ್ ಆಗಿದೆಯೋ ಲಾಸ್ಟ್ 200 ಇಯರ್ಸ್ ಅಲ್ಲಿ, ಹೊಸ ಫಿಸಿಕ್ಸ್ ಅಂತ ಬಂತಲ್ಲ, ಇದು ನಂಬಿ ನಾವು ನಿಜವಾಗಿ ಕೆಟ್ಟೋಗಿದ್ವಿ. ಅದೇ ನಮ್ಮ ನಂಬಿಕೆಗಳು ಏನಿತ್ತೋ ಅದೆಲ್ಲ ನಂಬಿತ್ತು. ಆ ವಿಶ್ವಾಸಗಳು, ಆ ಪ್ರಕಂಪನಗಳು, ಆ ಕಂಪನಗಳು ನಿಜ. ಅದರಲ್ಲಿ ಯಾರೇ ಒಂದು ಪ್ರೇಮದಿಂದ ಒಂದು ಯಾವುದೇ ಒಂದು ಲಡ್ಡಾಗ್ಲಿ, ಒಂದು ಯಾವುದೇ ಒಂದು ವಸ್ತು ಕೊಟ್ಟರೆ ಅದು ತಿಂದ್ರೆ ನಿಮ್ಗೆ ತುಂಬಾ ಚೈತನ್ಯ ಬರುತ್ತೆ. ನಿಮ್ಮಲ್ಲಿ ನಿಜವಾಗಿ ಒಂದು ಏನಾದ್ರೂ ತೊಂದರೆಗಳಿದೆ ವಾಸಿ ಆಗತ್ತೆ ಅಂತನೂ ನೀವು ತಿಳ್ಕೊಳ್ಳಿ. ಅವರ ನಂಬಿಕೆದಿಂದ ಅವರು ಆ ಲಡ್ಡು ಒಳಗಡೆ ಅಷ್ಟು ತುಂಬಿರ್ತಾರೆ, ಅವ್ರ ವೈಬ್ರೇಷನ್ಸ್. ಇದೆಲ್ಲ ಏನಂತ ಗೊತ್ತಾ? ಈಗ ಕ್ವಾಂಟಮ್ ಸೈನ್ಸ್ ಹೇಳ್ತಾ ಇದೆ ಇದು ಕರೆಕ್ಟ್ ಅಂತ ಹೇಳ್ತಾ ಇದೆ ನೋಡಿ. ಇದು ಯಾರು ಹೇಳಿರೋದು? ನಮ್ಮ ವೇದಾಂತಗಳಲ್ಲಿ, ನಮ್ಮ ಸಂಪ್ರದಾಯದಲ್ಲಿ, ನಮ್ಮ ಸನಾತನದಲ್ಲಿ ಯಾವಾಗ್ಲಿಂದೋ ಇದೆ ಇದು. ಭಾರತ ದೇಶ ಅದಕ್ಕೆ ವಿಶ್ವಗುರು, ಯಾವಾಗ್ಲೂ ವಿಶ್ವಗುರು. ಈಗ್ಲಲ್ಲ, ಇನ್ನು ಸಾವಿರಾರು ವರ್ಷ ಹೋದ್ರು, ಮಿಲಿಯನ್ಸ್ ಆಫ್ ಇಯರ್ಸ್ ಹೋದ್ರು ಇದು ವಿಶ್ವಗುರುವೇ. ಇಷ್ಟು ಕಾಲೇಜ್ ನಮ್ಗಿಲ್ಲ, ಆಯ್ತಾ? ಈಗ್ಲೂ ನಾವು ಯಾವ ತರ ಅಂದ್ರೆ RNIs ಅಂತ ಹೇಳ್ತಾರೆ, ರೆಸಿಡೆಂಟ್ ನಾನ್ ಇಂಡಿಯನ್ಸ್ ತರ ಆಗ್ಬಿಟ್ಟಿದೀವಿ. ವಿರ್ ಆಲ್ RNIs, ಅಂದ್ರೆ NRI ಅಂತ ಒಂದಿತ್ತು. ಬೇರೆ ದೇಶದಲ್ಲಿ ನಮ್ಮ ದೇಶವರು ಹೋಗಿ ಅಲ್ಲಿ ವಾಸ್ತವ ಮಾಡ್ತಾ ಇರ್ತಾರೆ, ಅವರು NRIs. ಇಲ್ಲಿ ಏನಾಗಿದೆ ಅಂದ್ರೆ ನಾವೆಲ್ಲ ಇಂಡಿಯನ್ಸೇ, ಆದ್ರೆ ನಾವೆಲ್ಲನೂ ರೆಸಿಡೆಂಟ್ ನಾನ್ ಇಂಡಿಯನ್ಸ್ ಆ ತರ ಆಗ್ಬಿಟ್ಟಿದೆ. ಇಲ್ಲಿ ಇರ್ತೀವಿ ನಾವು, ನಮ್ಮ ಮೈಂಡ್ ಎಲ್ಲ ಅಮೆರಿಕಾದು, ಮೈಂಡ್ ಎಲ್ಲ ಯುರೋಪ್ದು.
ಆ ರೀತಿಯಲ್ಲಿ ತಯಾರಾಗಿದ್ದು ನಾವು. ದಯವಿಟ್ಟು ಅದರಿಂದ ಆಚೆ ಕಡೆ ಬನ್ನಿ, ಆಯ್ತಾ. ಈಗ ಕ್ವಾಂಟಮ್ ಫಿಸಿಕ್ಸ್ ಅನ್ನು, ಕ್ವಾಂಟಮ್ ಸೈನ್ಸು, ಕ್ವಾಂಟಮ್ ಮೆಡಿಸನ್, ಕ್ವಾಂಟಮ್ ಫಿಸಿಕ್ಸ್ ಅನ್ನು ಒಪ್ಕೊಂತಾ ಇದೆ ಎಲ್ಲ. ಇನ್ನೇನು ಸಂಶಯ ನಿಮಗೆ? ಇನ್ನು ನಮ್ಮ ಸಂಪ್ರದಾಯಗಳು, ನಮ್ಮ ಅಲವಾಟುಗಳು, ಅಭ್ಯಾಸಗಳು ನೀವು ಆಕ್ಸೆಪ್ಟ್ ಮಾಡೋಕ್ಕೆ ಇನ್ನೇನು ಅಡ್ಡ ಇದೆ? ಸೈನ್ಸ್ ಒಪ್ಕೊಂತಾ ಇದೆಯಲ್ಲ. ಆದರೆ ಇದು ಪ್ರಚಾರ ಆಗಿಲ್ಲ ಇನ್ನು. ನಾವು ಪ್ರಚಾರ ಮಾಡ್ತಾ ಇದ್ದೀವಿ ಈ ವೇದಿಕೆಯಿಂದ. ಇನ್ನು ಹೆಚ್ಚಿನ ಪ್ರಚಾರನೇ ಮಾಡ್ತೀವಿ, ಆಯ್ತಾ. ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್. ರೈಟ್. ವೇದವತಿ ಮೇಡಮ್. ಅದೇ ಸೇಮ್ ಸಬ್ಜೆಕ್ಟ್. ನಾನು ಆ ಸವಿತಾ ಅವ್ರ ಬಗ್ಗೆನೆ ಮಾತಾಡಕ್ಕೆ ಹ್ಯಾಂಡ್ ರೈಸ್ ಮಾಡಿದ್ದೆ. ರೇವತಿ ಮೇಡಮ್ ಎಲ್ಲ ಹೇಳಿದ್ದಾರೆ, ಅದೇ ವಿಷಯ ಸರ್. ರೈಟ್, ಥ್ಯಾಂಕ್ ಯು. ಕೊನೆಯದಾಗಿ ಮಂಜುಳಾ ಮೇಡಮ್ ಕ್ಲೋಸ್ ಮಾಡೋಣ. ಎಲ್ಲ ಆತ್ಮ ಬಂಧುಗಳಿಗೂ ಶರಣಾರ್ಥಿಗಳು. ಗುರುಜಿ, ನಾನು ಮೊದ್ಲೇ ಇದ್ದಿದ್ದಕ್ಕೂನು ಈಗ ಇವತ್ತಿಂದು ಸಬ್ಜೆಕ್ಟ್ ಏನ್ ಬಂತು ಕ್ಷಮಾಗುಣ ಅನ್ನೋದು, ನಾನು ಬಂದ್ ಹೊಸದ್ರಲ್ಲಿ ಯಾರು ಏನಾರು ಅಂದ್ರೆ ಅದಕ್ಕೆ ರಿಯಾಕ್ಟ್ ಮಾಡ್ತಿದ್ದೆ. ಈಗ 1 ವರ್ಷದಲ್ಲಿ ನಾನೇ ಅಂದ್ಕೊಂತೀನಿ. ಯಾಕೆ ಅಂತಂದ್ರೆ ನಮಗೂ ಆ ತರ ಪರಿಸ್ಥಿತಿಗಳೆಲ್ಲ ಬಂತು ಊರಲ್ಲಿ. ಹಂಗೆಲ್ಲ ಬಂದಾಗ್ಲೂ ನಾನು ನಮ್ಮನೆಯವರು, ನನ್ ಮಗ ಎಗರಾಡ್ತಿದ್ದಾನೆ. ಯಾಕಂದ್ರೆ ಅದ್ ನಮ್ ಜಮೀನಲ್ಲೇ ಇದ್ರೂನು ಫೆನ್ಸಿಂಗ್ ಹಾಕೋ ಟೈಮಿಗೆ ನನ್ ಮೈದ ಮಾಡ್ದ. ಅದಕ್ ಬಿಡಪ್ಪ ಈಗೇನು ಅಂತ 45 ಸಸಿನೂ ತೆಗೆದು ಪಕ್ಕಕ್ಕೆ ಇಟ್ಕೊಂಡ್ವಿ. ಅದ್ ಆಕ್ಚುಲಿ ನಮ್ ಜಮೀನಲ್ಲೇ ಇತ್ತು. ಸರ್ವೆ ಬಂದ್ರುನು ಬೇಡ ಬಿಡು, ಈಗ ಅವನು ತೆಗಿಲೇಬೇಕು ಅಂತಂದ. ಆಯ್ತು ಬಿಡು ಅಂತಂತ ಹೇಳ್ಬಿಟ್ಟು ತೆಗ್ದು ಈಗೇನು ಇನ್ನೊಂಚೂರು ಈ ಕಡೆಗೆ ಇಕ್ಕಂತೀವಿ ಬಿಡು ಅಂತಂತಂದು ಅಂತ. ಮಗ ಅದನ್ನೇ ನೀನ್ ಹಿಂಗೆ ಮಾಡ್ಕೊಂಬ ಅಂತಂತಂದು ಅಂತ. ಇಲ್ಲ ಬಿಡು, ಇನ್ನೇನು ಇದ್ರ ಮೇಲೆ ಇನ್ನೇನು ಕೇಳಕ್ ಆಗಲ್ಲ, ಇದು ಲಾಸ್ಟ್ ಅಂತ ಹೇಳ್ಬಿಟ್ಟು ಅಂತ. ಹಾಗಾಗಿ ಅದನ್ನೇ ಅನ್ಕೊಂತಿದ್ದೆ. ಮುಂಚೆ ಇದ್ದದಕ್ಕೂ ಈಗ 1 ವರ್ಷದಲ್ಲಿ ಎಷ್ಟೆಲ್ಲ ಚೇಂಜ್ ಅಂತ ಹೇಳ್ಬಿಟ್ಟು ಗುರುಜಿ. ಕ್ಷಮಾಗುಣ ಅದನ್ನೇ ನಾವು ಏನೇ ಮಾಡಿದ್ರುನು ಕ್ಷಮೆ ಅದೇ. ಎಲ್ಲರದು ಆತ್ಮ ಒಂದೇ, ಮನಸ್ಸಿನ ಸ್ಥಿತಿ ಬೇರೆ ಇರುತ್ತೆ ಅನ್ನೋದನ್ನ ಇವತ್ತು ಮೇಡಮ್ ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರು. ಹಾಗಾಗಿ ಆ ಕ್ಷಮಾಗುಣನ ನಾವು ಅಳವಡಿಸ್ಕೊಂಡಿದೀವಿ ಅಂತ ಹೇಳ್ಬಿಟ್ಟು, ಮುಂಚೆ ಯಾರು ಏನಾರು ಅಂದ್ರೆ ಒಂಥರ ಮೈಯೆಲ್ಲ ಶೇಕ್ ಆಗ್ತಿತ್ತು, ಕೈ ಎಲ್ಲ ಇದಾಗ್ತಿತ್ತು. ಬಟ್ ಈಗ ಹಂಗಿಲ್ಲ, ಶಾಂತವಾಗಿ ಉತ್ತರ ಕೊಡೋ ಸ್ಥಿತಿಗೆ ಬಂದಿದ್ದೀನಿ ಅಂತ ಹೇಳಲಿಕ್ಕೆ ಬಹಳ ಸಂತೋಷ ಆಗುತ್ತೆ ಗುರುಜಿ. ಇದೆಲ್ಲ ನೀವು ಕೊಡ್ತಕ್ಕಂತ ಜ್ಞಾನದಿಂದ ಗುರುಜಿ. ರೈಟ್. ಓಕೆ ಮಾ, ಥ್ಯಾಂಕ್ ಯು ಗುರುಜಿ. ಥ್ಯಾಂಕ್ ಯು. ಓಕೆ, ಸೊ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಎಸ್ ಮೇಡಮ್, ಬಂದಿದ್ದೀರಾ? ಮೇಡಮ್, ಇಂದಿನ ಬೆಳಗಿನ ಕಾರ್ಯಕ್ರಮದಲ್ಲಿ ಯೋಗಾಸನ ಮತ್ತು ಪ್ರಾಣಾಯಾಮನ ಹೇಳಿಕೊಟ್ಟ ಹೇಮಾ ಮೇಡಮ್ ಅವ್ರಿಗೂ ಧನ್ಯವಾದಗಳು. ಹಾಗೂ ಜ್ಞಾನ ಹಂಚಿಕೆ ವಿಭಾಗದಲ್ಲಿ ಮಂಗಳಾ ಮೇಡಮ್ ಅವರು ಕ್ಷಮೆಯ ಜಾದು ಎನ್ನುವ ವಿಷಯದ ಬಗ್ಗೆ ಸ್ವಾಧ್ಯಾಯ ನೀಡಿದ್ದಾರೆ. ಅವರಿಗೂ ಧನ್ಯವಾದಗಳು. ಹಾಗೂ ಮಾತಾರ್ ಫೌಂಡೇಶನ್ ಸಂಸ್ಥಾಪಕರಾದ ರಂಗನಾಥ್ ಗುರೂಜಿ ಅವರು ಕಿರು ಸಂದೇಶ ವಿಭಾಗದಲ್ಲಿ ಕ್ವಾಂಟಮ್ ಫಿಸಿಕ್ಸ್ ಎಂಬ ವಿಷಯದ ಬಗ್ಗೆ ಜ್ಞಾನವನ್ನು ನೀಡಿದ್ದಾರೆ. ಅವರಿಗೂ ಸಹ ಈ ವೇದಿಕೆಯ ಎಲ್ಲಾ ಮಾಸ್ಟರ್ಸ್ ಪರವಾಗಿ ಧನ್ಯವಾದಗಳು. ಹಾಗೂ ವೈಯಕ್ತಿಕವಾಗೂ ಗುರೂಜಿ ಅವರಿಗೆ ನನ್ನ ಹೃದಯಪೂರ್ವಕ ವಂದನೆಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಇಂದಿನ ಕಾರ್ಯಕ್ರಮವನ್ನು ಸಂಪನ್ನಗೊಳಿಸೋಣ. ಥ್ಯಾಂಕ್ ಯು. ನಾಳೆಯಿಂದ ಥ್ಯಾಂಕ್ ಯು ಗುರುಜಿ.